ಎಲ್ರಿಗೂ ನಮಸ್ಕಾರ. ಜಗಳೂರಿನಿಂದ ಜಮಖಂಡಿವರೆಗೆ, ಮಂಡ್ಯದ ಮಲ್ಲಿಗೆರೆಯಿಂದ ರಾಯಚೂರಿನ ಮಸ್ಕಿವರೆಗೆ, ಶಿರಾದಿಂದ ಶಿರ್ಸಿವರೆಗೆ ಎಲ್ಲೆಲ್ಲೂ ಒಂದೇ ಮಾತು, ಕಾಮಿಡಿ ಅಂದ್ರೆ ಅದು ಮಜಾ ಭಾರತ. ನಾನು ಮಜಾ ಭಾರತದ ಮಜಾ ನಾಯಕ ನಿರಂಜನ್ ದೇಶಪಾಂಡೆ. ಸೊ ಈ ಮಜಾ ದಿಬ್ಬಣಕ್ಕೆ ನಿಮ್ಮೆಲ್ಲರನ್ನು ವೆಲ್ಕಮ್ ಮಾಡ್ತಾ ನಮ್ಮ ತಿರ್ಬುಗಾರನ ವೆಲ್ಕಮ್ ಮಾಡೋಣ. ಕುಡ್ಲದ ಕುವರ ಸಂಗೀತ ಸರದಾರ, ಚಂದನವನದ ರಾಕ್ ಸ್ಟಾರ್ ಗುರು ಸರ್, ಬ್ಯೂಟಿಫುಲ್ ಸ್ಮೈಲ್ ಬ್ರಾಂಡ್ ಅಂಬಾಸಿಡರ್ ಮಯೂರಿ, ಲಕ್ಷಣಕ್ಕೆ ರೆಡಿಯಾಗಿ ಕೂತಿರುವ ನಮ್ಮ ಆಸ್ಥಾನ ಕಲಾವಿದರೆ, ನಿಮ್ಗೂ ಕೂಡ ಸ್ವಾಗತ. ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ನಮ್ಮ ಸ್ಕಿಟ್ಗಳನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುಂಚೆ ಅದು ಏನ್ರಿ, ಏನ್ ಕಾರು, ಬಸ್ಸು, ಸ್ಕೂಟ್ರು, ಎಲ್ಲೆಲ್ಲೂ ಹೊಗೆ, ಧೂಳು, ಪೊಲ್ಯೂಷನ್ ಅನ್ನೋದು ಪಾಪ್ಯುಲೇಷನ್ಗಿಂತ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ನಾನಿವತ್ತು ನಮ್ಮ ಶೂಟಿಂಗಿಗೆ ಸೈಕಲ್ ಬಂದಿದ್ದು. ಆದರೆ ಸ್ಕಿಟ್ ಅನ್ನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಸೈಕಲ್ ಚೈನ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಒಂಚೂರು ಟೈಟ್ ಮಾಡಿಸ್ಕೊಂಡ್ ಬರ್ಬೇಕಾಗಿತ್ತು. ಯಾರನ್ನ ಒಳ್ಳೆ ಮೆಕ್ಯಾನಿಕ್ ಇದಾರ ಅಂತ ಯೋಚನೆ ಮಾಡ್ತಾ ಇದ್ದೆ. ಸರ್, ಹಲೋ ಸರ್, ನಮಸ್ಕಾರ. ಎಲ್ಲಿದ್ದೀರಿ? ಎಲ್ಲಿದ್ದೀನಿ? ನಿಮ್ ಗಾಡಿನ ನಾನ್ ರೆಡಿ ಮಾಡ್ಕೊಡ್ತೀನಿ ಸರ್. ಅಲ್ಲ, ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ, ಸಾರಿ ಸರ್. ಪೇಷಂಟ್ ಇರೋ ಕಡೆ ಡಾಕ್ಟರ್ ಇರಬೇಕು, ಡೈರೆಕ್ಟರ್ ಕಡೆ ಆಕ್ಟರ್ ಇರಬೇಕು, ಮಜಾ ಬರತ್ತೆ ಇರೋ ಕಡೆ ಕಾಮಿಡಿ ಇರಬೇಕು. ನಿಮ್ ಗಾಡಿ ಪ್ರಾಬ್ಲಮ್ ಇರೋ ಕಡೆ ಈ ಮೆಕ್ಯಾನಿಕ್ ಇರ್ಲೇಬೇಕು ಸರ್. ನನ್ ಸೈಕಲ್ ಒಂಚೂರು ರೆಡಿ ಮಾಡಿ. ಗಾಡಿನ ನಾನ್ ರೆಡಿ ಮಾಡ್ಕೊಡ್ತೀನಿ ಸರ್. ಇದು ನಿಮ್ ಮೇಲೆ ಆಣೆ, ಅದ್ಭುತವಾಗಿ ರೆಡಿ ಮಾಡ್ಕೊಡ್ತೀನಿ, ತಲೆನೇ ಕಟ್ಸ್ಕೊಬೇಡಿ. ನಿಜವಾಗ್ಲು ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಬಹಳ ಪ್ರೀತಿಯಿಂದ ಸ್ವಂತ ಸಂಪಾದನೆ ತಗೊಂಡ್ರಂತ ಸೈಕಲ್ ದಯವಿಟ್ಟು ರೆಡಿ. ಚಿಂತೆ ಬಿಟ್ಬಿಡಿ, ಮರ್ತೋಗ್ಬಿಡಿ ಸರ್ ನಿಮ್ ಸೈಕಲ್ ನ. ಮರ್ತೋಗ್ಬಿಡಿ ಅಂದ್ರೆ ಮರ್ತೋಗಿ ಅಂತಲ್ಲ ಸರ್. ಫಸ್ಟ್ ಒಂದು ಶೋನ ಸ್ಟಾರ್ಟ್ ಮಾಡಿ ಸರ್. ನಿಮ್ ಗಾಡಿ ಜವಾಬ್ದಾರಿ ನಂದು, ನಿಮ್ ಗಾಡಿ ನನ್ ಗಾಡಿ ಇದ್ದಂಗೆ. ಟೆನ್ಷನ್ ಮಾಡ್ಕೊಂಡ್ಬಿಡಿ, ಅದ್ಭುತವಾಗಿ ರೆಡಿ ಮಾಡ್ಕೊಂಡು ಟಾಕ್ ಅಂತ ತಗೋಬರ್ತೀನಿ. ಓಕೆ, ಸೂಪರ್ ಸರ್. ಥ್ಯಾಂಕ್ ಯು ಸರ್. ಸಾಲ ಕೆಡ್ಸ್ಕೊಬಿಡಿ ಸರ್. ಎಲ್ಲಿದ್ಯಾ? ಇದೆ. ಓಕೆ ಸರ್, ಹುಷಾರು. ನನ್ ಜವಾಬ್ದಾರಿ ಅಂದ್ಮೇಲೆ ನನ್ ಜವಾಬ್ದಾರಿ, ಎರಡನೇ ಮಾತಾ ಇಲ್ಲ. ಓಕೆ, ಆಯ್ತು. ಓಡಿ ಸ್ಕಿಟ್ಟಿಗೆ ಲೇಟ್ ಆಗ್ತದೆ, ಓಡಿ. ಓಕೆ ಸರ್. ಟೈನ್ ತಾನೆ? ನೋಡಿ ಹೆಂಗ್ ಮಾಡ್ಕೊ ಬರ್ತೀನಿ ಈಗ. ಸೂಪರ್ ಇದೆ. ಅದು ಏನ್ ಮೆಕ್ಯಾನಿಕ್ ಸೈಕಲ್ ನೋವಾಗತ್ತೆ ಅಂತ ಎತ್ಕೊಂಡು ಹೋಗ್ತಾ ಇದಾರಾ? ವೆರಿ ನೈಸ್. ಐ ಲೈಕ್ ದಿಸ್ ಡೆಡಿಕೇಶನ್, ವೆರಿ ನೈಸ್. ನಮ್ಮ ಮೆಕ್ಯಾನಿಕ್ ಅವರು ಬೆಳಗಿದ್ದ ಟೆನ್ಷನ್ ದೂರ ಮಾಡಿ ಸೈಕಲ್ ರೆಡಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗ್ಯಾರೆ. ಹಾಗಿದ್ರೆ ಆರಾಮಾಗಿ ಶೋನ ಶುರು ಮಾಡ್ಬೋದು. ನಮ್ಮ ಮೊದಲನೇ ಸ್ಕಿಟ್ ಅನ್ನ ನೋಡ್ಕೊಂಡ್ ಬರೋಣ. ಮದುವೆ ಅಂತಂದ್ರೆ ಎಲ್ರಿಗೂ ಒಂದು ಕನಸಿರುತ್ತೆ, ನನ್ನ ಮದುವೆ ಹಾಗಿರ್ಬೇಕು, ನನ್ನ ಮದುವೆ ಹೀಗಿರ್ಬೇಕು ಅಂತ. ನಮ್ಮ ಶಿವನು ಪಾಪ ಮದುವೆ ಆಗ್ತಾ ಇದ್ದಾನೆ. ಅವನ ಮದುವೆ ಹೇಗಿದೆ ಗೊತ್ತಾ? ಅಯ್ಯೋ, ಬನ್ನಿ ನಾವೇ ಕಣ್ ತುಂಬ್ಕೊಂಬರೋಣ. ಬರ್ಲೇ ಮದುವೆ ಸೆಟ್. ಸಿಂಗರಿ ಸರ್, ಇದುವರೆಗೂ ಫ್ರೆಂಡ್ ಮದುವೆ ಅಂದ್ರೆ ಬೈಕಲ್ಲಿ ಕರ್ಕೊಂಬರೋರ್ನ ನೋಡಿರ್ತೀರಾ, ಕಾರಲ್ಲಿ ಕರ್ಕೊಂಬರೋರ್ನ ನೋಡಿರ್ತೀರಾ, ಕುದುರೆಯಲ್ಲಿ ಕರ್ಕೊಂಬರೋರ್ನ ನೋಡಿರ್ತೀರಾ. ಯಾವತ್ತಾದ್ರೂ ಕೂಸಿ ಮರಿ ಮಾಡ್ಕೊಂಡು ಹೆಗಲ್ ಮೇಲೆ ಕೂರ್ಸ್ಕೊಂಬರೋರ್ನ ನೋಡಿದಿರಾ ಸರ್? ನೀವು ನೋಡಿದಿರಾ? ಬಂಗಾರಿ, ಸಿಂಗಾರಿ, ಏನಾಯ್ತು ಬಂಗಾರಿ? ಮಗ, ನಿನ್ ಲಗ್ನಕ್ಕೆ ಯಾವ ವಿಘ್ನನೂ ಆಗ್ಬಾರ್ದು ಅಂತ ವಿಘ್ನೇಶ್ವರನ್ಗೆ 221 ಸಲಿ ಮಂಡಿಲೆ ಪ್ರದಕ್ಷಿಣೆ ಹಾಕ ಬಂದೆ ಕಣೋ. ಸರ್, ಈ ಫ್ರೆಂಡ್ಶಿಪ್ ಅಂದ್ರೆ ಹಿಂಗ ಅಥವಾ ನಮ್ಮಿಬ್ರು ಫ್ರೆಂಡ್ಶಿಪ್ನೇ ಹಿಂಗ? ನನ್ ಕಣ್ಣಲ್ಲಿ ಕಸ ಬಿದ್ರೆ ಇವನ್ ಕಣ್ಣಲ್ಲಿ ನೀರ್ ಬರುತ್ತೆ ಸರ್. ಇವನ್ಗೇನಾದ್ರೂ ಹಸಿವಾದ್ರೆ ನನಗ್ ಊಟ ಮಾಡಿಸ್ತಾನೆ ಸರ್. ನನಗೇನಾದ್ರೂ ನೆತ್ತಿ ಹತ್ತದಾಗ ನಮ್ಮ ಮೇಲೆ ನೋಡಲ್ಲ ಸರ್, ನಾನು ಇವನ್ನ ನೋಡ್ತೀನಿ ಸರ್. ಇವನ್ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬೇಕು ಅಂದ್ರೆ, ನಾನು ಇವನು ಒಂದೇ ಊರಲ್ಲಿ ಹುಟ್ಟಿ, ಒಂದೇ ಸ್ಕೂಲಲ್ಲಿ ಬೆಳೆದು, ಒಂದೇ ತಟ್ಟೆಯಲ್ಲಿ ಊಟ ಮಾಡಿ, ಒಂದೇ ಬೈಕಲ್ಲಿ ಓಡಾಡಿ, ಒಂದೇ ಹುಡುಗಿನ ಲೈನ್ ಹೊಡೆದು, ಒಂದೇ ಸಿಗರೆಟ್ ನ ಇಬ್ರು ಸೇದಿ, ಒಂದೇ ಬಿಯರ್ ನ ಇಬ್ರು ಕುಡಿದು, ಒಂದೇ ರೂಮ್ ನಲ್ಲಿ ಇದ್ದು, ಒಂದೇ ಕಂಪ್ನಿಲಿ ಕೆಲಸ ಮಾಡ್ಕೊಂಡು ಒಬ್ರನ್ನೊಬ್ರು ಬಿಟ್ಟಿರ್ದಂಗೆ ಇದ್ದೀವಿ. ನಮ್ಮಿಬ್ರಿಗೂ ಒಂದೇ ಒಂದು ಕೊರತೆ ಸರ್, ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿಲ್ಲ ಅನ್ನೋದು ಒಂದೇ ಕೊರತೆ ಸರ್. ನನಗೆ ಮದುವೆ ಆಗ್ಬೇಕು ಅಂತ ಅನ್ಕೊಂಡಾಗ ನನ್ನ ಕಣ್ ಮುಂದೆ ತಂದೆ ತಾಯಿ ಬರ್ಲಿಲ್ಲ ಸರ್. ನನ್ನ ಈ ಗೆಳೆಯ ಇವನು ಬಂದ ನನ್ನ ಮದುವೆಗೆ. ಗುರುಕಿರಣ್ ಸರ್, ನನ್ನ ಮದುವೆಗೆ 20 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಸರ್ ಅರೇಂಜ್ಮೆಂಟ್ ಮಾಡಕ್ಕೆ. ಅದೇನ್ ಮಾಡ್ತಾನೋ ನೋಡ್ಬೇಕು ಸರ್. ನನ್ ಮೇಲೆ ಎಷ್ಟು ನಂಬಿಕೆ ಗೊತ್ತಾ ಸರ್ ಇವನಿಗೆ? ಇವ್ನ್ ಮದ್ವೆ ಆಗೋ ಹುಡುಗಿನ ಇವ್ನು ಇನ್ನೂ ನೋಡೇ ಇಲ್ಲ ಸರ್. 20 ಲಕ್ಷ ಕೊಟ್ಟಿದ್ದಾನ ಅಷ್ಟೇ. ಹೆಂಗ್ ಖರ್ಚು ಮಾಡ್ತೀಯ, ಏನ್ ಮಾಡ್ತೀಯ, ಒಂದ್ ಮಾತಾದ್ರೂ ಕೇಳ್ಬಾರ್ದ? ನಾನ್ ತೋರ್ಸಿದ್ ಹುಡುಗಿನ ಕಣ್ಣು ಮುಚ್ಕೊಂಡು ನಾ ಯಾವ ನಾಯಿಗ್ ತಾಳಿ ಕಟ್ಟು ಅಂತಂದ್ರು ಕಟ್ತಾನ ಮಗ ಅವನು. ಮಗ, ಹಾಗಾರೆ ನನ್ನ ನಂಬಿಕೆ ಉಳಿಸ್ತೀಯ ತಾನೇ? ಹೆಣ್ಣು ಮಕ್ಕಳಿಗೆ ಶೀಲ ಹೆಂಗೋ
ಗಂಡು ಮಕ್ಕಳಿಗೆ ಫ್ರೆಂಡ್ಶಿಪ್ ಕಣ. ನಿನ್ 20 ಲಕ್ಷ ಜೊತೆ ನಂದು 10 ಲಕ್ಷ ಹೋದ್ರೂ ಪರವಾಗಿಲ್ಲ. ನನ್ನ ಅರೇಂಜ್ಮೆಂಟ್ ಹೆಂಗಿರುತ್ತೆ ಅಂತ ನೀನೇ ನೋಡು. ಬಂಗಾರಿ ಆ? ಹುಡುಗಿ ಹುಡುಗಿ ಕಳ್ಳ ಅಷ್ಟ ಅರ್ಜೆಂಟ. ಹುಡುಗಿ ಬನ್ನಿ. ಬಂಗಾರಿ ಬಂಗಾರಿ ಹುಡುಗಿ ಕರ್ಸಂದ್ರೆ ಹುಡುಗಿ ಅವನ್ ಕರ್ಸಿದ್ಯಲ್ಲಪ್ಪ. ಅವಳ ಹುಡುಗಿ ಕಣೋ ಮಗ ಮಗ. ಇವಳು ಹುಡುಗಿನ ಯಾವ್ರಮ್ಮ ನಿಂದು? ಶಿರಾಟಿ. ಶಿರಾ ಇವಳು ಹುಡುಗಿ ಏನು ಹುಡುಗಿನ ಇವಳು? ಹೌದು ಮಗ. ಇವಳು ಹುಟ್ಟಿದ ತಕ್ಷಣ ಲ್ಯಾಗ್ ಮಂಜನ್ ಫೋಟೋ ಸುಸ್ಮಿತನ್ ಫೋಟೋ ತೋರಿಸಿ ಸಾಯಿಸೋದಲ್ವೇನ ಇವಳನ್ನ? ನಾನು ಏನ್ ಮೋಸ ಮಾಡಿದ್ದು ನಿನಗೆ? ಈ ಫ್ರೆಂಡ್ಗೆ ಯಾಕೋ ಇಂಥ ಹುಡುಗಿನ ತೋರಿಸ್ದೆ? ಮಗ ಅವ್ರಪ್ಪ ವರದಕ್ಷಿಣೆಗೆ ಗಾಡಿ ಕೊಡ್ತೀನಿ ಅಂದ, ನಾನ್ ಕಾರ್ ಕೊಡಿ ಅಂತಂದೆ. ಸೈಟ್ ಕೊಡ್ತೀನಿ ಅಂದ, ಇಲ್ಲ ಮನೆ ಕೊಡಿ ಅಂತ ಹೇಳ್ದೆ. 10 ಲಕ್ಷ ಕೊಡ್ತೀನಿ ಅಂದ, ನಾನ್ 20 ಲಕ್ಷನೇ ಬೇಕು ಅಂದೆ. ತಂಗಿ ಕೇಳಿದ್ರೆ ಅಕ್ಕನ್ ಕೊಟ್ಬಿಟ್ಟು ಕಣೋ. ನಾನು ಹೇಳಿದ್ದೆ ತಾನೇ ನನಗೆ ವರದಕ್ಷಿಣೆ ಬೇಡ ಅಂತ. ಮಗ ನಿನ್ಗೆ ವರದಕ್ಷಿಣೆ ಇಷ್ಟ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ. ಅದಕ್ಕೆ ಕಾರು ಮನೆ ದುಡ್ಡು ಎಲ್ಲ ನನ್ನ ಹೆಸರಿಗೆ ಬರ್ಸ್ಕೊಂಡಿದ್ದೀನಿ. ಗೌರಿ ನಿನಗೆ, ಡೌರಿ ನನಗೆ. ಅಮ್ಮ ಏನಮ್ಮ ನಿನ್ನ ಹೆಸರು? ಗುಂಡಮ್ಮ ಅಂತ. ಎಲ್ರು ಪ್ರೀತಿಯಿಂದ ಗುಂಡಿ ಗುಂಡಿ ಅಂತ ಕರೀತಾರೆ. ಇದು ಗುಂಡಿ ಅಲ್ಲ, ಇದು ಚರಂಡಿ. ಸೇಮಂದಿ ತರ ಇದೆಯಾ? ಈಜ್ ಬಿಡು ಮಗ. ಏನೋ ಅಂದ್ರಿ? ಹಂಸ ಹಂಸ ಅಂತವನೇ. ಹಂಸ ಅಂದ್ರ? ಇವನು ನನ್ಗೆ ತುಂಬಾ ಜನ ಹುಡುಗರು ಪ್ರಪೋಸ್ ಮಾಡಿದ್ರು. ನಾನು ಲವ್ ಮ್ಯಾರೇಜ್ ಇಷ್ಟ ಇಲ್ಲ, ಅದಕ್ಕೆ ರಿಜೆಕ್ಟ್ ಮಾಡ್ಬಿಟ್ಟೆ. ಅರೇಂಜ್ ಮ್ಯಾರೇಜ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಅಮ್ಮ ತಾಯಿ, ನಿನ್ನನ್ನು ಹುಡುಗರು ಲವ್ ಮಾಡ್ತಾರ? ಅವ್ರ ಫೋಟೋ ತೋರ್ಸ್ ನೋಡೋಣ ಹೆಂಗಿದೆ ಅಂತ. ಅವ್ರ ಫೋಟೋದಲ್ಲಿ ಇಲ್ಲ, ಮತ್ತೆ ಎದುರುಗಡೆನೆ ಕುಂತಿಲ್ವಾ? ಯಾರು ಅಷ್ಟೊಂದು ಬರ್ಗಟ್ಟಿದ್ರೇನ್ರಪ್ಪ ನೀವು? ಅಯ್ಯಯ್ಯೋ ಲೇ ಮಗ ಅದ್ ಬಿಡ, ದೇವ್ರು ಕೈ ಮುಖ ನಡಿ. ಲೇ ಬಾರೋ ಇಲ್ಲಿ. ಇವ್ರ ಮನೆಗೆ ಖರ್ಚಿಗಿರ್ಲಿ ಅಂತ 5 ಲಕ್ಷ ರೂಪಾಯಿ ಕೊಟ್ಟನಲ್ಲಿ ಏನೋ ಮಾಡ್ದೆ? ಮಗ ದುಡ್ಡು ನಿಂದು, ಲೆಕ್ಕ ನಂದು. 1 ರೂಪಾಯಿನೂ ಮಿಸ್ ಆಗ್ದಾರ ತರ ಲೆಕ್ಕ ಕೊಡ್ತೀನಿ ನಿನ್ಗೆ. ದೇವ್ರು ಕೈ ಮುಖಿ ನಡಿ. ಅಂದ್ರೆ ಇಲ್ಲಿ ದೇವ್ರಿಗೆ ಕೈ ಮುಗಿದು ಸೀದಾ ನಾವು ಚೌಟ್ರಿಗೆ ಹೋಗ್ಬಿಡೋದಂತೀಯಾ? ಚೌಟ್ರಿಗೆ ಇಲ್ಲೇ ಮದುವೆ. ಚೌಟ್ರಿ 3 ಲಕ್ಷ ರೂಪಾಯಿ ಕೊಟ್ನಲ್ಲಪ್ಪ. ಮಗ ದುಡ್ಡು ನಿಂದು, ಲೆಕ್ಕ ನಂದು. 1 ರೂಪಾಯಿನೂ ಮಿಸ್ ಆಗ್ದಾರ ತರ ಲೆಕ್ಕ ಕೊಡ್ತೀನಿ. ಅದು ಹೋಗ್ಲಿ ಬಿಡು. ಈ ಫೋಟೋದವ್ರಿಗೂ ವಿಡಿಯೋದವ್ರಿಗಾದ್ರೂ ಹೇಳಿದ್ಯೋ ಇಲ್ಲೋ? ಏನ್ ಮಗ ಹಿಂಗ್ ಮಾತಾಡ್ತಾ ಇದ್ಯಾ? ನನ್ ಮೊಬೈಲ್ ಕ್ಲಾರಿಟಿ ನಿನ್ಗೆ ಗೊತ್ತು ತಾನೆ, ಕ್ಯಾಮ್ರಾ ಕ್ಲಾರಿಟಿ. ಒಳ್ಳೆ ಸಿನಿಮಾ ಬಂದಂಗ್ ಬರುತ್ತೆ. ಹೋಗ್ಲಿ, ವಾಲ್ಗದವ್ರಿಗಾದ್ರೂ ಹೇಳಿದ್ಯೋ ಅಥವಾ ನಾನೇ ತಬಲ ಬಡ್ಕೊಂಡು ತಾಳಿ ಕಟ್ಲು? ಏನ್ ಗುರು ಇವನು ತಬಲ ಬಡಿಯಾಕ್ ಬರ್ತದೆ ಅಂತ ಏನೇನೋ ಮಾತಾಡ್ತಾವ್ನೆ. ಹೋಗ್ಲಿ, ನಿನ್ ಕಂಚನಾದ್ರೂ ಕೊಡಪ್ಪ, ಹೊಡ್ಕೊಂಡು ತಾಳಿ ಕಟ್ತೀನಿ. ನಮ್ DJ ಸೂರಿ ಇಲ್ವೇನಾ? ಅದಕ್ಕಿಂತ ಮ್ಯೂಸಿಕ್ ಡೈರೆಕ್ಟರ್ ಬೇಕಾ? ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ನ ಹೇಳಿದ್ಯಾ ಬಿಡು. ಅಮ್ಮ ನಿನಗೆ ಅಂತ ಅಪ್ಪ ಅಮ್ಮ ಅಣ್ಣ ತಂಗಿ ಅಕ್ಕ ತಂಗಿ ಯಾರು ಬಂದಿಲ್ವೇನಮ್ಮ? ಏನ್ ಮಾತಾಡ್ತೀರಾ? ನನ್ಗೆ ಎಲ್ರು ಇದಾರೆ. ಎಲ್ಲಿ? ಇಲ್ಲೇ ಇದಾರೆ. ನನ್ನ ಒಡ ಹುಟ್ಟಿದ ಅಕ್ಕ ಮಯೂರಿ ಅವ್ರಿಲ್ವಾ? ನನ್ನ ಸೋದರ ಮಾವ ಗುರು ಕಿರಣ್ ಅವ್ರಿಲ್ವಾ? ನನ್ನ ಒಡ ಹುಟ್ಟಿದ ಅಣ್ಣ ತಮ್ಮಂದ್ರಿಗಿಂತ ಹೆಚ್ಚಾಗಿರೋ ನಮ್ಮ ಕಂಟೆಸ್ಟೆಂಟ್ಗಳಿಲ್ವಾ? ಅಷ್ಟೇ ಅಲ್ಲ, ನನ್ನ ಎಕ್ಸ್ ಬಾಯ್ ಫ್ರೆಂಡು ಇಲ್ಲೇ ಇದ್ದಾರೆ. ಯಾರಮ್ಮ ಅವರು? ನಿರಂಜನ್ ದೇಶ್ ಪಾಂಡೆ. ಅಣ್ಣ ಎಲ್ಲ ಬನ್ನಿ 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 ಮದುವೆ ಬನ್ನಿ ಬನ್ನಿ. ಬಂಡ್ರ ಎಲ್ಲ ಸೈಡಿಗೆ ಬಂಡ್ರ. ಆರ ಬದಲಾಯಿಸ್ಕೊ ಆರ. ಲೇ, ಹಾರ ಕೊಡು ಅಂದ್ರೆ ದಾರ ಕೊಟ್ಟಿದ್ಯಲ್ಲ, ಎಲ್ಲಪ್ಪ ಹಾರ? ಆರ ಮುಖ್ಯನಾ ನಿಂಗ್ ಮದುವೆ ಮುಖ್ಯನಾ? ನಮ್ಮ ಮದುವೆನೇ ಮುಖ್ಯ. ನೋಡು ನಿನ್ ಲೆಕ್ಕನ ಪಕ್ಕ ಕೊಡ್ತೀನಿ. ನೋಡು ದುಡ್ಡು ನಿಂದು, ಲೆಕ್ಕ ನಂದು. 1 ರೂಪಾಯಿನೂ ಮಿಸ್ ಆಗಲ್ಲ. ಇಡು, ಹಾರ ಹಾಕ್ತೀನಿ. ಅಯ್ಯೋ, ತಾಳಿ ಇದೆಯೋ ಅಥವಾ ಯಾವ್ದಾದ್ರು ಹುಡ್ದಾರ ತಗೊಂಡ್ ಕಟ್ಲಪ್ಪ? ಅಲ್ಲಿಂದ ಅಯ್ಯೋ, ಗಟ್ಟಿ ಮೇಳ ಗಟ್ಟಿ ಮೇಳ. ನೋಡು, ಜೀವನದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದ್ಸಲಿ ಅದೃಷ್ಟ ಬರುತ್ತೆ. ನಿನಗೆ ಅದೃಷ್ಟ ಅನ್ನೋದು ಬಾಗಲ್ ತಟ್ಕೊಂಡು ಒದ್ಕೊಂಡ್ ಬಂದಿದೆ. ಎಂತ ಅದೃಷ್ಟ ಲಕ್ಷ್ಮಿನ್ ಕೈ ಹಿಡಿದಿದ್ಯೋ. ಆ ಯೌವನ ನೋಡೋ, ವಯ್ಯಾರ ನೋಡೋ, ಸುಂದರ ಯೌವನ ಯೌವನ ಯೌವನ. ಅಲ್ಲಿ ಬೆಸ್ಟ್ ಕಣೋ. ಏನಮ್ಮ ಇಷ್ಟು ಸಾಫ್ಟ್ ಇದೆ ಕೈ. ವೆರಿ ನೈಸ್, ಚೆನ್ನಾಗಿದೆ ಕಣೋ. ಅರೇಂಜ್ಮೆಂಟ್ ಬಹಳ ಚೆನ್ನಾಗಿದೆ. ವೆರಿ ನೈಸ್, ವೆರಿ ನೈಸ್. ಹೆಂಗ್ ಹೋಗ್ತವ್ರೆ ಇವ್ರ ಕಡೆಯವರು ಸಂಬಂಧಿಕರು ಸಿಕ್ಕಾಪಟ್ಟೆ ಜನ ಬಂದಂಗಿದೆ. ಊಟಕ್ಕೆ ಎಲ್ಲಿ ವ್ಯವಸ್ಥೆ ಮಾಡಿದ್ಯಪ್ಪ? ಇಲ್ಲ ದೇವಸ್ಥಾನದಲ್ಲಿ. ಮದುವೆ ಇಲ್ಲಿ, ಊಟ ಅಲ್ಲಿ. ಹೋಗ್ಲಿ, ಹೋಗಕ್ಕಾದ್ರೂ ಏನ್ ವ್ಯವಸ್ಥೆ ಮಾಡಿದ್ಯಪ್ಪ? ನೋಡ್ ಮಗ, ಸರ್ಗು ಮ್ಯಾಮ್ಗೂ ಕ್ಯಾರವನ್ ಅದೆ, ಅವ್ರು ಹೋಗ್ತಾರೆ. ಇವ್ರಿಗೆ ಇಷ್ಟ ಬಂದ್ರೆ ಹೋಗ್ಲಿ, ಇಲ್ಲ ಅಂದ್ರೆ ಅಲ್ಲೇ ಇರ್. ನಮ್ಗೆ ಯಾಕೆ? ಅವ್ಳ ಎಕ್ಸ್ ಬಾಯ್ ಫ್ರೆಂಡ್ ನಿರಂಜನ ದೇಶಪಾಂಡೆ ಅವ್ರಿಗೆ ಏನ್ ಮಾಡಿದ್ಯಾ? ಅವ್ರಿಗೇನು ಕಾರ್ ಅದೆ, ಹೋದ್ರೆ ಹೋಯ್ತಾರೆ, ಇಲ್ಲ ಅಂದ್ರೆ ಇಲ್ಲ. ನೀ ಯಾಕೆ ತಲೆ ಕೆಡ್ಸ್ಕತೆ? ಹೋಗ್ತಾ ಏನೋ ನಿನ್ ಕತೆ ಮಗ.
ದುಡ್ಡು ನಿಂದು ಲೆಕ್ಕ ನಂದು 1 ರೂಪಾಯಿನೂ ಮಿಸ್ ಆಗಲ್ಲ. ಅದಕ್ಕೆ ನೀವು ಹೋಗಿ ರೆಡಿಯಾಗಿ ಹೋಗಿ. ಹ್ಯಾಪಿ ಫಸ್ಟ್ ನೈಟ್ ರೂಮಲ್ಲಿ ಮಾಡ್ಕೊಳ್ಳೋ, ಯಾವ್ದಾದ್ರು ಬಸ್ ಸ್ಟ್ಯಾಂಡ್ ನಲ್ಲಿ ಮಾಡ್ಕೋಬೇಕಪ್ಪ. ಏನ್ ಅಷ್ಟು ಗೊತ್ತಾಗಲ್ವೇನ ನಿನ್ಗೆ? ಅದ್ಯಾವ್ದೋ ನಿಂದು ಸಿಗ್ನೇಚರ್ ಡೈಲಾಗ್ ಐತಲ್ಲ, ಹೇಳು. ಅದು ಹೇಳಿದ್ರೆ ಓಪನ್ ಆಗುತ್ತಾ? ಓಪನ್ ಷಡಲ್ಲ ಪಟ್ ಮಾಡಲ್ಲ. ಓಪನ್ ಆಗ್ಲಿ. ಅಯ್ಯೋ ಅಯ್ಯೋ ಲೇ, ಬಾರೋ ಇಲ್ಲಿ. ಲೇ, ಏನೋ ಇದು? ಏನಂದ್ರೆ ಫಸ್ಟ್ ನೈಟ್ ರೂಮು. ಲೇ, ಇದು ಫಸ್ಟ್ ನೈಟ್ ರೂಮ. ಒಳ್ಳೆ ಕಾಡು ಪೊದೆ ಇದ್ದಂಗದಿಯಲ್ಲೋ, ಸ್ಮಶಾನ ರೆಡಿ ಮಾಡ್ದಂಗ್ ಮಾಡಿದ್ಯಲ್ಲೋ. ಅಯ್ಯಯ್ಯೋ ಅಯ್ಯಯ್ಯೋ, ಹಣ್ಣು ಹಂಪ್ಲ ತರ ಅಂದ್ರೆ ತರಕಾರಿ ಇಟ್ಟಿದನಲ್ಲಪ್ಪ. ಅಯ್ಯೋ ಅಯ್ಯೋ, ಏನೋ ಮಾಡ್ಲೇ, ಬಾರ ಇಲ್ಲಿ. ಎಲ್ಲವೂ ಅದು ಎಲ್ಲೋ 10,000 ರೂಪಾಯಿ ಖರ್ಚು ಮಾಡಿದ್ನಲ್ಲಪ್ಪ ಹೂಗೆ. ಮಗ ಎಲ್ಲಪ್ಪ ಈಗ ನಿನ್ಗೆ ಹೂ ಜೊತೆ ಫಸ್ಟ್ ನೈಟ, ಹೆಣ್ಣು ಜೊತೆ ಫಸ್ಟ್ ನೈಟ? ಹೆಣ್ ಜೊತೆ ಫಸ್ಟ್ ನೈಟ್. ಹೆಣ್ಣು ಅಂದ್ರೆ ಬೇರೆ, ಹೂ ಅಂದ್ರೆ ಬೇರೆನಾ? ಎರಡು ಒಂದೇ ಅಲ್ವಾ? ದುಡ್ಡು ಖರ್ಚು ಮಾಡಿದ್ನಲ್ವಪ್ಪ ಮಗ. ದುಡ್ಡು ನಿಂದು ಲೆಕ್ಕ ನಂದು, 1 ರೂಪಾಯಿನೂ ಮಿಸ್ ಮಾಡಲ್ಲ. ಎಂಜಾಯ್ ಎಂಜಾಯ್. ಇದ್ರಲ್ಲಿ ಏನ್ ಎಂಜಾಯ್ ಮಾಡ್ತೀಯಪ್ಪ ಕಾಡಲ್ಲಿ? ಅಯ್ಯೋ ಕೆನ್ನೆ ಮೇಲೆ ತುಂಟ ಕಿರುನಗೆ ರೀ, ಹಾಲ್ ಕುಡೀರಿ. ಹಾಲು ಎಲ್ಲ ಇದೆ ಹಾಲು? ಮರ್ತೆ ಬಿಟ್ಟಿದ್ದೀರಿ ರೀ. ಹಾಲು ಎರಡೇ 2 ಹನಿ ತಂದಿದೆಯಲ್ಲೇ ಹಾಲು. ರೀ, ಹಾಲ್ ಇರದೆ ಎಷ್ಟು, ನನ್ಗೂ ಅರ್ಧ ಉಳಿಸಿ. ಮಗ, ಯಾಕೆ ಎದ್ರಕೊಬಿಟ್ಟ? ಏನಾಯ್ತು? ಯಾಕಪ್ಪ? ಎಲ್ಲಪ್ಪ ಹಾಲೆಲ್ಲೋ ಫಸ್ಟ್ ನೈಟ್ಗೆ ಎಲ್ಲೋ ಹಾಲು? ಮಗ, ನನ್ ಫ್ರೆಂಡ್ಗೋಸ್ಕರ ಗಟ್ಟಿ ಹಾಲೆ ತರಬೇಕು ಅಂತ ಹಾಲ್ ಕರೆಯವ್ರ ಹತ್ರನೇ ಹೋಗಿದ್ದೆ ಕಣೋ. ಏನಾಯ್ತು? ಹೋಗಿ ನೋಡ್ತೀನಿ, ಚಂಬೆ ತಕ ಹೋಗಿಲ್ಲ. ಆಮೇಲೆ ಕೈಗೆ ಪುಡ್ಸ್ಕೊಂಡು ಗಟ ಗಟ ಅಂತ ಕುಡ್ಕೊಂಡು ಮಿಕ್ಕಿದ್ನಲ್ಲಿ ಹಾಕೊಂಡ್ ಬಂದೆ. ಅತ್ಗೆ ಎಂಜಾಯ್. ಏನು ರೀ, ಚಾಪೆ ಹಾಸ್ಲಾ? ಯಾಕಮ್ಮ? ಮಂಚ ಮುರಿದೋಗ್ಬಿಟ್ರೆ? ಅಯ್ಯೋ ಬರ ಇಲ್ಲಿ. ಫಸ್ಟ್ ನೈಟ್ ಅಂದ್ರೆ ಏನು ಗೊತ್ತೇನೆ? ಫ್ರೆಶ್ ಆಗಿರೋ ಹೂನ ಬಾಡೋಗಂಗ್ ಮಾಡೋದೇ ಕಡೆ ಫಸ್ಟ್ ನೈಟ್. ಆಲ್ರೆಡಿ ಬಾಡೋಗಿರೋ ಹೂನ ನಾನು ಏನೇ ಮಾಡ್ಲಿ? ಅಯ್ಯೋ, ಇಲ್ಲ ನೋಡ್ರಪ್ಪ, ತರಕಾರಿ ತಂದವನಲ್ಲೋ. ಯಾರಾದ್ರೂ ಫಸ್ಟ್ ನೈಟ್ ಅಲ್ಲಿ ತರಕಾರಿ ತರೋನ ನೋಡಿದ್ರೇನಪ್ಪ? ಗುರು ಕಿರಣ್ ಸರ್, ಫಸ್ಟ್ ನೈಟ್ ಅಲ್ಲಿ ಟೊಮೊಟೊ ಹಣ್ಣು ತಿನ್ನೋ ಏಕೈಕ ಗಂಡು ಅಂದ್ರೆ ಅದು ನಾನು ಒಬ್ನೇ ಇರ್ಬೇಕು. ಅಯ್ಯೋ ದುರ್ವಿಧಿಯೇ. ಫಸ್ಟ್ ನೈಟ್ ಅಲ್ಲಿ ಟೊಮೊಟೊ ಹಣ್ಣು ತಿಂದ್ರಿ ಫೀಲಿಂಗ್ ಜಾಸ್ತಿ ಬರುತ್ತಂತ್ರಿ. ಫಸ್ಟ್ ನೈಟ್ ತಿನ್ನೋ ಟೊಮೊಟೊ ಹಣ್ಣು ಜಾಸ್ತಿ ಅಂದ್ರೆ ಫೀಲಿಂಗ್ ಜಾಸ್ತಿ ಬರಲ್ಲ. ಫೀಲಿಂಗ್ ಅಂತೆ ಫೀಲಿಂಗ್. ಬಾರ್ಗ್ ಹೋಗಿ ನೀರು ಕುಡ್ದಂಗಾಯ್ತು ನನ್ನ ಕತೆ. ರೀ, ಈ ಯೌವನನ ನೋಡಿದ್ರೆ ಬಾಚಿ ತಪ್ಕೋಬೇಕು ಅಂತ ಅನ್ಸಲ್ವಾ? ಹೇಳ್ಸ್ಕೊಂಡ್ರಪ್ಪ, ಹೇಳ್ಸ್ಕೊಂಡ್ರ? ಈ ಯೌವನನ ನಾನು ಬಾಜಿ ತಪ್ಕೋಬೇಕಂತೆ. ನೋಡಕ್ ಒಳ್ಳೆ ನಮ್ಮ ಅವನ್ ವಯಸ್ಸಾದಂಗಿದೆ. ಯೌವನ ಅಂತೆ ಯೌವನ. ಅಯ್ಯೋ ಅಯ್ಯಯ್ಯೋ. ಇಲ್ಲಿ ನೋಡಿ. ರೀ, ಲೀಲೆ ಆಡಿ ಲಾಲಿ ಹಾಡಂಗ್ ಮಾಡ್ಬಾರ್ದಾ? ಎಲೆ ಉದುರೋಗಿರೋ ಗಿಡದಲ್ಲಿ ಕಾಯಿ ಹೆಂಗೆ ಬಿಡುತ್ತೆ? ರೀ, ಕೋಳಿ ಕುರುಡಾದ್ರೂ ಸಾಂಬಾರ್ ಚೆನ್ನಾಗಿರಲ್ವಾ? ಏನಾದ್ರು ಮಾಡಿಪ್ಪ, ಏನಾದ್ರು ಮಾಡಿಪ್ಪ. ಬ್ಯಾಡ ಕಣೆ. ರೀ, ಅಯ್ಯಯ್ಯೋ, ನನಗೆ ಆಲ್ರಾಮ್ ಇಡು. ನಿದ್ದೆ ಬರ್ತಾ ಇದೆ, ನಾ ಮಲ್ಕೋಬೇಕು. ರೀ, ನದಿಲಿ ಎಷ್ಟೇ ನೀರಿದ್ರು ನಾಯಿ ನೆಕ್ಕಿ ನೆಕ್ಕಿನೇ ಕುಡಿಯೋದು. ರೀ, ರಾತ್ರಿ ಸರಿ ಲೈಟ್ ಆಫ್ ಮಾಡಿದ್ರೆ ಪಾಟೀಲನು ಸಖತ್ತಾಗಿರೋ ಹುಡುಗಿ ತರನೇ ಕಾಣಿಸ್ತಾನ್ರಿ. ಲೈಟ್ ಆನ್ ಮಾಡಿದ್ಮೇಲೆ ಅವನು ಪಾಟೀಲ್ ಅಂತ ಗೊತ್ತಾಗಲ್ವೇನೆ? ಅದಕ್ಕೆ ಮಲ್ಕೋ ಹೋಗು. ನೀವಿಷ್ಟೆಲ್ಲ ಹೇಳಿದ್ರೆ ನಾನು ಹೊರಟೋಗ್ತೀನಿ ಅಷ್ಟೇ. ಈಗ ಸದ್ಯ ನಾನ್ ಬದುಕೊಂಡ್ಬಿಟ್ಟೆ. ಹೋಗು ಹೋಗು ಹೋಗು. ರೀ, ನಾನು ಹೋದ್ರೆ ಅಳು ಬರಲ್ವಾ ನಿಮ್ಗೆ? ನೀನು ವಾಪಸ್ ಬಂದ್ರೆ ಅಳು ಬರುತ್ತೆ ಕಣಲ್ಲ. ವಿಧಿಯೇ 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 ವಿಧಿಯೇ. ಸಾರ್, ಸಮುದ್ರದಲ್ಲಿ ಎಷ್ಟೇ ನೀರಿದ್ರು ತಗೊಂಡು ಕುಡಿಯಕ್ಕಾಗ್ತಾ ಇಲ್ವಲ್ಲ ಸಾರ್? ಸಾರ್, ಹೇಗಾದ್ರೂ ಮಾಡಿ
ಒಂದು ಉಮ್ಮ ಕೊಟ್ಟು ಅಮ್ಮ ಆಗ್ಬಿಡ್ತೀನಿ. ಮುಟ್ಬೇಡ ಕಡೆ, ಬಾ ಮುಟ್ಬೇಡ ಕಡೆ, ಬಾ ಮುಟ್ಬೇಡ. ಬಾ ಬಂಗಾರಿ, ಲೋ ಬಂಗಾರಿ. ಮಗ ಬಾ. ಆಡ ಓಡ ಓಡ ಓಡಾಡು. ಇಷ್ಟ ಇಲ್ಲ ಅನ್ಕಂಡೆ ಮಂಚ ಮುರ್ದಾಕಿದ್ಯಾ. ಇನ್ನೇನಾರ ಇಷ್ಟ ಆಗ್ಬಿಟ್ಟಿದ್ರು ಅಯ್ಯಪ್ಪ. ನೀನೊಬ್ಬ ದೋಸ್ತೇನು 20 ಲಕ್ಷ ರೂಪಾಯಿ ಕೊಟ್ಟು ವಿಜೃಂಭಣೆಯಿಂದ ಮದುವೆ ಮಾಡ್ತಾನೆ ಅನ್ಕೊಂಡ್ರೆ ಅದೇ ಅವಳ ಶಿರಟ್ಟಿಯವಳಂತೆ, ಗುಂಡೆ ಅಂತೆ, ಹಂಸ ಅಂತ ಹಂಸ. ಮಗ. ನಿನ್ನಂತ ಫ್ರೆಂಡ್ಸ್ ಇದ್ಬಿಟ್ರೆ ಮುಗಿದೋಯ್ತು. ಮಗ, ನನ್ನ ಫ್ರೆಂಡ್ಶಿಪ್ ಏನು ಅಂತ ನಾನು ಈ ಪ್ರಪಂಚಕ್ಕೆ ತೋರಿಸ್ಲೇಬೇಕು ಕಣ. ನಿನ್ನ ಮಗನ ನಾಮಕರಣನ ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ತೀನಿ ನೋಡು. ಅದಕ್ಕೆ 5 ಲಕ್ಷ ಕೊಡು. ದುಡ್ಡು ನಿಂದು, ಲೆಕ್ಕ ನಂದು. 1 ರೂಪಾಯಿನೂ ಮಿಸ್ ಆಗ್ದಾರ ಲೆಕ್ಕ ಕೊಡ್ತೀನಿ. ರಾಜ ನಿನ್ನಲೇ. ನಿಜವಾಗ್ಲು ನಿನ್ನ ಸಾಧನೆಗೆ ಮೆಚ್ಚದೆ ಕಣ. ಮಂಚ ಮುರಿದು ಹೋಗೋ ತರ ಕಂಗ್ರಾಚುಲೇಷನ್. ಎಲ್ಲ ಓಕೆ, ನಾನು ನಿನ್ನ ಎಕ್ಸ್ ಬಾಯ್ ಫ್ರೆಂಡು. ಇವರ ಸೋದರ ಮಾವ ಗುರುಕಿರಣ್ ಅವರು ಸಾಕ್ಷಾತ್ ಈ ಮದುವೆಗೆ ಸಾಕ್ಷಿಯಾಗಿದ್ದಾರೆ. ಹೇಗನ್ನಿಸ್ತು ಸರ್ ಈ ಮದುವೆ? ಆಕ್ಚುಲಿ ಅವಳು ನನ್ನ ಲೆಕ್ಕದಲ್ಲಿ ಅವಳ ಫಸ್ಟ್ ಬಾಯ್ ಫ್ರೆಂಡೇ ಬೆಟರ್ ಇತ್ತು ಅನಿಸ್ತು ಅಂತ ಹೇಳಿದ್ಲು ಪರ್ಮಿಷನ್. ಇಷ್ಟ ಆಗಿಲ್ವಾ? ಏನ್ ಕೊರತೆ ಇದೆ? ಏನ್ ಕಮ್ಮಿ ಇದೆ? ಏನು ಕಮ್ಮಿ ಇಲ್ಲ, ಎಲ್ಲ ಜಾಸ್ತಿ ಇದೆ ಸರ್. ಅದೇ ಹೇಳೋದು, ಏನ್ ಕಮ್ಮಿ ಇದೆ? ಮತ್ತೆ ಏನಕ್ಕೆ ಕೈ ಕೊಟ್ರಿ? ಇದು ವೆರಿ ಎಂಟರ್ಟೈನಿಂಗ್. ಆಕ್ಚುಲಿ ಫಸ್ಟ್ಲಿ ಎಂಟರ್ಟೈನಿಂಗ್ ಅಂದ್ರೆ ನಿಮ್ಮಿಬ್ಬರು ನೋಡುವಾಗಲೂ ತುಂಬಾ ಚೆನ್ನಾಗಿ ನಗು ಬರುತ್ತೆ. ಯಾಕಂದ್ರೆ 2 ಕಾಂಬಿನೇಷನ್. ನಮ್ಮ ಸಂತು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾನೆ. ಅದು ನಾಚ್ಕೊಳ್ಳುವಾಗ ಅಯ್ಯೋಯ್ಯೋಯ್ಯೋಯ್ಯೋ. ನಮ್ಮ ಜಗಪ್ಪಾತ ಫ್ರೆಂಡ್ಸ್ ಜಗತ್ತಲ್ಲಿ ಯಾರಿಗೆ ಸಿಗಬಾರ್ದು ಅಂತ ಆಶಿಸೋಣ. ಎಂಟರ್ಟೈನಿಂಗ್, ವೆರಿ ಎಂಟರ್ಟೈನಿಂಗ್ ಸ್ಕ್ರಿಪ್ಟ್. ಕಿಬಿಡ ಶೋಭಾ, ಥ್ಯಾಂಕ್ ಯು ಗುರು ಸರ್. ಮಯೂರಿ, ಬರೀ 3 ಕಲಾವಿದರು, ಅದ್ಭುತವಾದಂತಹ ಸ್ಕ್ರಿಪ್ಟ್, ಅಚ್ಚುಕಟ್ಟಾಗಿ ನಿಭಾಯಿಸಿದಂತಹ ನಮ್ಮ ಕಲಾವಿದರು, ಅತ್ಯುತ್ತಮವಾದಂತಹ ಆಕ್ಟ್ ಇದು ನಾನು ನೋಡಿದ್ದು. ಸಕ್ಕತ್ತಾಗಿತ್ತು. ಸಂತು ಅವರೇ, ಅಫ್ಕೋರ್ಸ್ ಯುವರ್ ಔಟ್ಸ್ಟ್ಯಾಂಡಿಂಗ್ ಟುಡೇ. ಸಕ್ಕತ್ತಾಗಿ ಮಾಡಿದ್ರಿ. ವೆರಿ ನೈಸ್. ಶಿವು ಅವರೇ, ಅಮ್ಮ ನಿಮ್ ಮದ್ವೆ ದಿನಾನು ಹೀಗೆ ರೆಡಿಯಾಗಿ ಚೆನ್ನಾಗಿ ಕಾಣ್ತಿದ್ದೀರಾ. ಇದೇ ತರ ಹುಡುಗಿನೇ ಸಿಗ್ಲಿ. ಐ ಹೋಪ್ ನಿಮ್ ಮದ್ವೆ ದಿನಾನು ಇದೇ ರೀತಿ ಆಗದೆ ಇರ್ಲಿ. ಚೆನ್ನಾಗಿ ಮಾಡಿದ್ರಿ. ಅಂಡ್ ಜಗಪ್ಪ ಅವರೇ, ಆಕ್ಚುಲಿ ನನ್ ಮದ್ವೆ ಆಗಿಲ್ಲ. ಸೊ ನಾನ್ ಮದ್ವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ಫುಲ್ ಪ್ಯಾಕೇಜ್ ನಿಮಗೆ ಕೊಡ್ತೀನಿ. ಸೊ ನಿಮ್ದು ಬೇಸಿಕ್ ಚಾರ್ಜಸ್ ಎಷ್ಟು ಒಂದ್ ಮದ್ವೆ ಮಾಡಿಸ್ಬೇಕಂದ್ರೆ? 20 ಲಕ್ಷ. ದುಡ್ಡು ನಿಮ್ದು, ಲೆಕ್ಕ ನಂದು. 1 ರೂಪಾಯಿನೂ ಮಿಸ್ ಆಗದೆ ಇರೋ ತರ ಲೆಕ್ಕ ಕೊಡ್ತೀನಿ. ಹುಡುಗನು ನೀವೇ ಹುಡುಕ್ತೀರಾ? ಅಲ್ಲ, ಬಟ್ ನೋಡು, ಹುಡುಗನ ಹುಡ್ಕೊಡೋ ಜವಾಬ್ದಾರಿ ತಗೋ. ಸುತ್ತಮುತ್ತ ನೋಡು, ಒಳ್ಳೊಳ್ಳೆ ಹುಡುಗರು ಇದ್ದಾರೆ. ಸುತ್ತಮುತ್ತ ನೋಡ್ಬೋದು, ಅದು ನಿಮ್ಮ ನೋಡಕ್ ಆಗಲ್ವಲ್ಲಣ್ಣ. ಪ್ಯಾಕೇಜ್ ಮುಗ್ದೋಗಿರೋ ಪ್ಯಾಕೇಜ್ ಇದು. But ನೀವ್ ಏನ್ ನನ್ನ ಮಗನೇ, ಬಾ ಹೋಲಿ. Well, anyway, so yeah, super happy. ಸಕ್ಕತ್ತಾಗಿ ಮಾಡಿದ್ರಿ. ವೆರಿ ಗುಡ್. ಥ್ಯಾಂಕ್ ಯು ಮಯೂರಿ. ಒನ್ಸ್ ಅಗೇನ್ ನಿಮ್ಮ ದಾಂಪತ್ಯ ಅದ್ಭುತವಾಗಿರ್ಲಿ. ವಿಶ್ ಯು ಆಲ್ ದಿ ಬೆಸ್ಟ್. ಹ್ಯಾಪಿ ಮ್ಯಾರಿಡ್ ಲೈಫ್. ಹ್ಯಾಪಿ ಹೋಗ್ಬಿಟ್ಟು ಬನ್ನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಒಂದು ಅದ್ಭುತವಾದ ಸ್ಕಿಟ್ ಅನ್ನು ನೋಡಿದ್ದಾಯ್ತು. ಈಗ ಏನ್ರಿ ಮೆಕ್ಯಾನಿಕ್, ಇಷ್ಟು ಬೇಗ ಸೈಕಲ್ ರೆಡಿ ಆಯ್ತಾ? ಇರಿ ಸರ್, ಸಮಾಧಾನ ಮಾಡ್ಕೊಳ್ಳಿ. ದಾನಕ್ಕಿಂತ ಶ್ರೇಷ್ಠವಾದ ಯಾವ್ದಾನ ಹೇಳಿ? ಯಾವ್ದಾನ? ಸಮಾಧಾನವಾಗಿ ನೋಡಿ. ನೂಡಲ್ಸ್ ರೆಡಿ ಆಗ್ಲೇ 2 ನಿಮಿಷ ಬೇಕು. ಇನ್ ಗಾಡಿ ರೆಡಿ ಆಗ ಕಾಯಕ್ಕಾಗಲ್ವಾ ಸರ್ ನಿಮಗೆ? ಅಲ್ಲ ರೀ, ಏನಾಯ್ತು? ನನ್ನ ಸೈಕಲ್ಗೆ ಏನಾಯ್ತು? ಚೈನ್ ಎಲ್ಲ ಟೈಟ್ ಮಾಡಕ್ ಹೇಳಿದಲ್ಲ. ಎಷ್ಟು ಈಸಿ ಕೆಲಸ ಆಯ್ತಾ? ಚೈನ್ ಟೈಟ್ ಆಯ್ತಾ? ಸರ್ ಸುಮ್ಮನೆ, ನಿಮ್ ಗಾಡಿ ಚೈನ್ ಟೈಟ್ ಮಾಡ್ಬೇಕಾದ್ರೆ ಗೊತ್ತಾಗಿದ್ದು ಅದಕ್ಕೆ ಕ್ಲಚ್ ಪ್ರಾಬ್ಲಮ್ ಇದೆ ಅಂತ. ಸೈಕಲ್ಗೆ ಕ್ಲಚ್ ಎಲ್ಲಿರುತ್ತೆ? ಮೆಕ್ಯಾನಿಕ್ ನಾನಾ ನೀವಾ? ಮೆಕ್ಯಾನಿಕ್ ನೀನೇ. ಮತ್ತೆ ನಾನು ಬಹಳ ಪ್ರೀತಿಯಿಂದ ತಗೊಂಡಿದ್ದ ಸೈಕಲ್. ಎಷ್ಟು ದುಡ್ಡು ಆದ್ರೂ ಪರವಾಗಿಲ್ಲ, ನನ್ನ ಸೈಕಲ್ ರೆಡಿ ಮಾಡ್ಕೊಟ್ಬಿಡಿ. ಸಾಕು ಸರ್, ಇಷ್ಟು ಸಾಕು. ಅಡ್ವಾನ್ಸ್ ಕೊಡ್ತೀರಾ? ಅಡ್ವಾನ್ಸ್ ನೋಡಿ, ದುಡ್ಡಿನ ಬಗ್ಗೆ ಎಲ್ಲ ಯೋಚನೆ ಮಾಡ್ಬಿಡಿ. ನೋಡಿ, 500 ರೂಪಾಯಿ ಇಟ್ಕೊಂಡಿರಿ, ಆದಷ್ಟು ಬೇಗ ರೆಡಿ ಮಾಡ್ಕೊಡಿ. ಸರ್ ನಿಮ್ ಸೈಕಲ್ ಚಿಂತನೆ ಬಿಟ್ಬಿಡಿ, ಆರಾಮಾಗಿರಿ. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಏನೋ ಬಂದಾಗೆಲ್ಲ ಚಿಂತೆ ಬಿಟ್ಬಿಡಿ ಅಂತಾನೆ. ಅದೇನ್ ಚಿಂತೆ ಬಿಡ್ಬೇಕು ನಂಗಂತೂ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಮ್ಮ ಮುಂದಿನ ಸ್ಕಿಟ್ ಅನ್ನು ನೋಡೋಣ. ಸ್ಟೂಡೆಂಟ್ ಅಂದ್ರೆ ಹೇಗ್ರಿ ಇರಬೇಕು?
ಒಬಿಡಿಯಂಟ್ ಆಗಿರ್ಬೇಕು. ಮೇಷ್ಟ್ರ ಮಾತನ್ನ ಮೀರಲೇಬಾರದು. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿರೋ ಸ್ಟೂಡೆಂಟ್ಸ್ ಅನ್ನ ನೋಡಿದ್ರೆ ಕಳೆದೋಗ್ತೀರಾ ನೀವು. ಬನ್ನಿ ಕಾಲೇಜ್ಗೆ ಹೋಗಿ ಆ ಸ್ಟೂಡೆಂಟ್ಗಳನ್ನ ಮೀಟ್ ಮಾಡ್ಕೊಬೋಣ. ಸ್ಟೂಡೆಂಟ್ಸ್, ಮಾನ ಮರದಿ ಇಲ್ಲ, ಗುರು ಭಕ್ತಿ ಅನ್ನೋದು ಏನಿಲ್ಲ. ಓ ಹಲೋ ಹಲೋ ಸರ್ ಸರ್, ಏನು ಇಷ್ಟೊಂದು ಖುಷಿಲಿದ್ದೀರಲ್ಲ, ಏನ್ ಸಮಾಚಾರ? ನಿರಂಜನ್ ಸರ್, ಇದು ಖುಷಿ ಅಲ್ಲ, ಪ್ರೇಮದ ತುಟ್ಟ ತುದಿಯಲ್ಲಿ ಸಿಗುವ ಆನಂದ. ಏನದು? ಅದು ಹೇಳ್ಕೊಳಕ್ ಆಗಲ್ಲ ಸರ್. ನಾನು ಈ ಸ್ಕಿಟ್ ಕಾಸ್ಟಿಂಗ್ ವೇಟ್ ಮಾಡ್ತೀರಾ ಅಂತ ವೇಟ್ ಮಾಡಿದೆ. ನೆಕ್ಸ್ಟ್ ಸ್ಕಿಟ್ಗೆ ಕಾಸ್ಟಿಂಗ್ ಮಾಡ್ತೀರಾ ಅಂತ ವೇಟ್ ಮಾಡಿದೆ. ಇನ್ನೊಂದು ಸ್ಕಿಟ್ಗೂ ಕಾಸ್ಟಿಂಗ್ ಮಾಡ್ತೀರಾ ಅಂತ ವೇಟ್ ಮಾಡಿದೆ. ಆದ್ರೆ ನೀವ್ ಯಾರು ಮಾಡ್ಲಿಲ್ಲ. ಅದಕ್ಕೆ ನನ್ಗೆ ಹೆಂಗ್ ಬೇಕು ಹಂಗೆ ಸ್ಕಿಟ್ ಬರ್ಸಿ, ನನ್ಗೆ ಯಾರು ಬೇಕೋ ಅವ್ರನ್ನ ಕಾಸ್ಟಿಂಗ್ ಮಾಡಿಸ್ಕೊಂಡು ಇವತ್ತು ಸ್ಕಿಟ್ ನ ರುಬ್ಬಿ ಬಿಡ್ತಾ ಇದ್ದೀನಿ ಸರ್. ಜೇಕೆ ಪೀಕೆ ಇದ್ಮೇಲೆ ಬೇರೆಯವ್ರು ಯಾಕೆ? ಕೇಕೆ ಬಾಟ್ಲೆ ಕಾರ್ತಿಕ್ ಕಣ. ಬೈದವೆ, ನಾನು ಈ ಕಾಲೇಜ್ ಪ್ರೊಫೆಸರ್. ಕಾಲೇಜ್ ಮುಂದೆ ಲಿಂಬೆಹಣ್ಣು ಮಾರೋರ್ ತರ ಇದ್ದೀರಾ? ಯಾವನವನು ಸೈಡ್ ವಿಂಗಲ್ಲಿ ನಿಂತ್ಕೊಂಡು ಕೌಂಟರ್ ಕೊಡೋನು. ಮತ್ ಇಷ್ಟೊತ್ತು ಲೇಟ್ ಏನಕ್ಕೆ? ಸಾರಿ, ಸ್ವಲ್ಪ ಲೇಟ್ ಆಯ್ತು. ಕನ್ನಡ ಕನ್ನಡ ಕ್ಷಮಿಸಿ, ಸ್ವಲ್ಪ ತಡವಾಯಿತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಹೋತು ನನ್ನ ಮಗ, ನನಗೆ ಕನ್ನಡದಲ್ಲಿ ಮಾತಾಡುವಂತ ಇವನು ಇಂಗ್ಲಿಷಲ್ಲಿ ಕೌಂಟರ್ ಕೊಡ್ತಾವನೆ. ನೋಡಿ ಸರ್, ಒಬ್ರಿಗೂ ಭಯ ಭಕ್ತಿ ಅನ್ನೋದಿಲ್ಲ. ಇಷ್ಟೊತ್ತಾಯ್ತು, ಒಬ್ರಿಗೂ ಟೈಮ್ ಸೆನ್ಸ್ ಅನ್ನೋದಿಲ್ಲ ನೋಡಿ. ನಿನ್ನ ಹೆಸರೇನು? ಅಮಾಸೆ. ಅಮಾಸೆ? ಏನಿದು ಅಮಾಸೆ ಹುಣ್ಣಿಮೆ ಚಂದ್ರ ಅನ್ಕೊಂಡು ಮನೆಯವರೆಲ್ಲ ನಿನ್ನನ್ನು ಹೆಂಗೋ ಕರೀತಾರೆ ಸರ್? ಹತ್ರ ಇದ್ರೆ ಅಮಾಸೆ ಅಂತ ಕರೀತಾರೆ, ಸ್ವಲ್ಪ ದೂರ ಇದ್ರೆ ಅಮಾಸೆ ಅಂತ ಕರೀತಾರೆ, ಇನ್ನೂ ದೂರ ಇದ್ರೆ ಅಮಾಸೆ ಅಂತ ಕರೀತಾರಲ್ವಾ? ಫೋನ್ ಮಾಡಿ ಕರೀತಾರೆ. ಬರ್ತಾ ಬರ್ತಾ ನಿಂದು ತಲಾರಟೆ ಜಾಸ್ತಿ ಆಗೋದು. ಯಾರೋ ನಿಮ್ಮ ಕ್ಲಾಸ್ ಟೀಚರ್? PK ಮೇಡಮ್. ಚಾಕ್ ಪೀಸ್ ತುಂಬಾ ಭಾರ ಅನ್ಸುತ್ತೆ. Yes, sir. ಬ್ಯಾಗ್ ತುಂಬಾ ಭಾರ ಅನ್ಸುತ್ತೆ. Yes, sir. ಕೊಡೆ ಕೊಡೆ ತುಂಬಾ ಭಾರ ಅನ್ಸುತ್ತೆ. Yes, sir. ನಿಮ್ ಸೀರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನಿಮ್ ಮುಖಕ್ಕೆ. Thank you so much, sir. ಜೋಲ್ ಸುರ್ಸಿದ್ ಸಾಕು, ಸೈಡಿ ಬರೋ. ಏನು ಅಂದೆ? ಸರ್, ನಿಮ್ದು ಮತ್ತೆ ಮೇಡಮ್ದು ಜೋಡಿ ಸೂಪರ್. ಮೇಡಮ್, ಕಾಲೇಜಿಗೆ ಯಾಕೆ ತಡವಾಗಿ ಬಂದ್ರಿ? Actually, what happened is, I got up at 8 o'clock. There was lot of traffic. I couldn't reach on time. I'm so sorry, sir. I just won't repeat again. ಟೀಕೆ, ನಾನು ನೀವು ಯಾಕೆ ತಡವಾಗಿ ಬಂದ್ರಿ ಅಂತ ಕೇಳಿದಕ್ಕೆ ನೀವು ನಾನು 8 ಗಂಟೆಗೆ ಮನೆ ಬಿಟ್ಟೆ, ಬರ್ಬೇಕಾದ್ರೆ ಗಾಡಿಗಳು ತುಂಬಾ ಜಾಸ್ತಿ ಇತ್ತು, ಸರಿಯಾದ ಸಮಯಕ್ಕೆ ನಾನು ಬರಕ್ಕಾಗ್ಲಿಲ್ಲ, ಇನ್ನು ಮುಂದೆ ನಾನು ಕರೆಕ್ಟ್ ಆಗಿ ಬರ್ತೀನಿ ಅಂತ ಹೇಳ್ಬೋದಲ್ಲ. ಅದನ್ನೇ ಸರ್ ಅವರು ಇಂಗ್ಲಿಷ್ ಅಲ್ಲಿ ಹೇಳಿದ್ದು. ಮುಚ್ಚು ಮಾಡಿ, ನಿನಗೇನು ಇಂಗ್ಲಿಷ್ ಬರುತ್ತೆ, ಹೋಗೋ. ಸರ್, ನಾವು ಕನ್ನಡದವರು, ನಮ್ಗೆಲ್ಲಾನು ಅರ್ಥ ಆಗುತ್ತೆ, ಬಟ್ ಆಚೆ ತೋರಿಸ್ಕೊಳ್ಳಲ್ಲ ಅಷ್ಟೇ. ನಾನು ಅಷ್ಟೇ, ಎಲ್ಲನೂ ಗೊತ್ತಾಗುತ್ತೆ, ಆಚೆ ಎಂದ ತೋರಿಸಲ್ಲ. ಅಮ್ಮ, ಪೀಕೆ, ನಿನ್ನ ಬಾಯಿಯಲ್ಲಿ ಈ ರೀತಿ ಭಾಷೆ ಬಳಕೆ ಮಾಡಬೇಡ, ಅದು ಬೇರೆ ಅರ್ಥನೇ ಕೊಡುತ್ತೆ. Actually, what happened is, ನಾನು ನಿನ್ನೆ ಮಲಗ್ಬೇಕಾದ್ರೆ 1 ಗಂಡ, ಬೆಳಿಗ್ಗೆ ಎದ್ದು ನೋಡ್ತೀನಿ 7 ಗಂಡ, ಕಾಲೇಜ್ ಗೇಟ್ ಹತ್ರ ಬರ್ಬೇಕಾದ್ರೆ 10 ಗಂಡ, ನಿಮ್ಮನ್ನ ಇವಾಗ ನೋಡಿದ್ನ 11 ಗಂಡ. ನನಗೇನೋ ಮದುವೆ ಆಗಿಲ್ಲ ಕಣಮ್ಮ. ಸರ್, ಅದು ಗಂಡ ಅಲ್ಲ, ಗಂಡ ಗಂಡ. ಗಂಟೆ ಗಂಟೆ ಗಂಡೆ ಗಂಡೆ ಇವ್ರ ಗಂಡೆ. ಅವ್ರದನ್ನು ಕೇಳಿದ್ರೇನು? ನಾಯಿ ನನ್ನ ಮಗನೇ, ನಂಗಿನ್ನು ಮದ್ವೆನೇ ಆಗಿಲ್ಲ ಅಂತ ಹೆಂಗೋ ಸೆಟಪ್ ಮಾಡ್ತಾ ಇದ್ದೀನಿ. ಕುಡಿಯ ನೀರಲ್ಲಿ ಕಟ್ಟಿ ಅಲ್ಲಾಡ್ಸ್ಬೇಡ ನೀನು. ಸರ್, ಟೈಮ್ ಆಯ್ತು, ನಾನು ಆಚೆ ಕ್ಲಾಸಿಗೆ ಹೋಗ್ಬೇಕು. ನೀವಿಲ್ಲೇ ಪಾಠ ಮಾಡಿ, ಪಕ್ಕದ ಗೋಡೆಯಿಂದ ಪಾಠ ಚೆನ್ನಾಗಿ ಕೇಳಿಸುತ್ತೆ. ಸುಮ್ಮನೆ ಹೋಗಿ ಸರ್. ಜಸ್ಟ್ ಮಿಸ್. ಏಯ್ ಅಮಾಸೆ ಸರ್. ಎಲ್ಲೋ ಎಲ್ಲೋ ನಿನ್ನ ಕ್ಲಾಸ್ಮೇಟ್ ಹುಣ್ಣಿಮೆ. ಹುಣ್ಣಿಮೆ ಹಾ. ಹುಣ್ಣಿಮೆ. ಹಾಯ್ ಮಚ್ಚಿ. ಹಾಯ್ ಮಚ್ಚಿ. ಇನ್ನೊಂದ್ಸಲ ಮಚ್ಚೆ ಗಿಚ್ಚೆ ಅಂದ್ರೆ ತಗೊಂಡು ಏನೋ ಚುಚ್ಚಿ ಬಿಡ್ತೀನಿ. ಏನಿದು, ಕಾಲೇಜಿಗೆ ಹೆಣ್ಣು ಮಕ್ಕಳು ಈ ರೀತಿ ಬರ್ತಾರ? ಸರ್, ಕಾಲೇಜು ಅಂತ ಶುದ್ಧ ಬಟ್ಟೆ ಹಾಕಿದ್ದೀನಿ, ಇಲ್ಲ ಅಂದ್ರೆ ಗಿಡ್ಗಿಡ್ಡ ಬಟ್ಟೆನೆ ಹಾಕೋದು. ಒಂದು ಬರ್ತಾ ಬರ್ತಾ ಅತಿ ಆಯ್ತು. ನೀವಿಬ್ರು ದೊಡ್ಡ ತರಲೆ ತಲೆಗಳು. ಬಾರಿ ಬಾರಿ ತುಂಬಾ ತಲೆಟ ಜಾಸ್ತಿ ಆಗೋಯ್ತು ನಿಮ್ದು. ಈ ಅಮಾಸೆ ಹುಣ್ಣಿಮೆ ಇಬ್ರು ಸರಿಯಾಗಿದ್ದೀರಾ.
ಆ ಗ್ರಹಣ ಯಾವಾಗ ಸುತ್ತಕೊಳ್ಳುತ್ತೋ ನನಗೆ. ನಿನಗೆ ಎಷ್ಟು ಸಾರಿ ಹೇಳಿದೀನಿ ಕಾಲೇಜ್ಗೆ ನೀನು ಬರ್ಬೇಕಾದ್ರೆ ಈ ರೀತಿ ಕೈಯನ್ನು ಹಿಸಕ್ ಬೇಡ ಅಂತ. ಸರ್ ಇದು ಇಸ್ತಾ ಇಲ್ಲ. ಈ ಸತಿ ಗಣಪತಿ ಹಬ್ಬಕ್ಕೆ ಶಕುನಿ ಪಾಠ ಮಾಡ್ತಾ ಇದ್ದೀನಿ, ಮ್ಯಾನರಿಸಮ್. ಇನ್ನು ಬರ್ತಾ ಬರ್ತಾ ತಲಾಟೆ ಜಾಸ್ತಿ ಆಗ್ತಾ ಇದೆ. ನೀನು ಕಾಲೇಜ್ಗೆ ಲೇಟ್ ಆಗಿ ಬಂದಿದ್ಯಾ, ಮರ್ಯಾದೆಯಿಂದ ನೀನು ಆಚೆ ನಿಂತ್ಕೊ. ಎಲ್ಲ ಕೊನ್ನೆ ನನಗೆ ಕಾಲೇಜಿಂದ ಆಚೆ ಹೋಗಿ ಅಂತೀರಾ? ಇವಾಗ ಬಿಡಲ್ಲ, ನಿಮ್ಗೆ ಚುಚ್ಚು ಬಿಡ್ತೀನಿ. ಕೂಲ್ 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 ಕೂಲ್. ಇವಳು ಹೇಳಿದ್ಲು ಅಂತ ತಣ್ಣಗಾಗ್ತೀನಿ. ಏನ್ ಮಾಡಿದ್ಲು? ಕೂಲ್ 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 ಅಂತ. ಕಾರ್ತಿಕ್ ಯಾಕೋ ಲೇಟು? ಯಾಕೆ ಲೇಟು ಅಂದ್ರೆ ನಾನು ಕಾಲೇಜಿಗೆ ಬರ್ತಾ ಇದ್ನಾ, ಒಬ್ಳು ಹುಡುಗಿ ನನ್ನ ಮುಂದೆ ಮೆತ್ತಗ್ ಬರ್ತಾ ಇದ್ಲ, ನಾನು ಅವಳು ಹಿಂದ್ಗಡೆ ಮೆತ್ತಗ್ ಬಂದ, ಅವಳು ಮೆತ್ತಗ್ ಬಂದಿದ್ದಕ್ಕೆ ನಂಗೆ ಲೇಟ್ ಆಗೋಯ್ತು. ಅತಿ ಆಗ್ತದೆ ನಿಮ್ಗೆ. ಈ ಎರಡರ ಜೊತೆ ನೀನೊಂದು ದೊಡ್ಡ ತಲೆ ಸೇರ್ಕೊಬಿಟ್ಟಿದ್ಯಾ ಕಾಲೇಜಲ್ಲಿ. ನಿಮ್ಮ ಯೋಗ್ಯತೆಗೆ ನೀವು SSLC ಪಾಸ್ ಮಾಡಿ PUC ಗೆ ಬಂದಿದ್ದೀರಾ ಅಲ್ಲ ಕೊಡ್ರು. ಇನ್ನು ಚಿಕ್ಕ ಮಕ್ಳು ತರ ಆಡ್ತಿರಲ್ಲ, ಮಾನ ಮರ್ಯಾದೆ ಏನಾರು ಇದೆಯಾ? ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಒಂದು ಪ್ರಶ್ನೆ ಕೇಳ್ತೀನಿ, ಕರೆಕ್ಟ್ ಉತ್ತರ ಕೊಡ್ರ ನೋಡೋಣ. ಈ ಅಲೆಕ್ಸಾಂಡರ್ ಅಲೆಕ್ಸಾಂಡರ್ ತುಂಬಾ ಸ್ಮಾರ್ಟ್ ಅಲ್ವಾ? ಎಸ್ ಯು ಆರ್ ರೈಟ್. ಅಲೆಕ್ಸಾಂಡರ್ ನಮ್ಮ ಅಲೆಕ್ಸಾಂಡರ್ ಒಬ್ಬ ರಾಜ ಅಲ್ವಾ? ಹೌದಮ್ಮ. ಈ ಅಲೆಕ್ಸಾಂಡರ್ ಸ್ವಲ್ಪ ಆಟಿಟ್ಯೂಡ್ ಇತ್ತು ಅವನಿಗೆ ಅನ್ಸುತ್ತೆ ಅಲ್ವಾ? ಈ ಅಲೆಕ್ಸಾಂಡರ್ ನಮ್ಮ ಹೇಗೆ ಅಂದ್ರೆ ಆಕ್ಚುಲಿ ತುಂಬಾ ಒಳ್ಳೆ ಮನುಷ್ಯ. ಆ ಕಡೆ ತಿರ್ಕೊಂಡ್ರೆ ನಿಮ್ಮ ತಾತ ಬರ್ತಾರೆ ಎಕ್ಸ್ಪ್ರೆಷನ್ ಕೊಡೋದಕ್ಕೆ ಕ್ಯಾಮ್ರಾಗೆ. ಸಾರಿ ಸರ್. ತಿರುಗಿ ಈ ಕಡೆ. ಏ ಕಾರ್ತಿ, 4G ರಾಜ ನಮ್ಮ ದೇಶದ ಮೇಲೆ ಎಷ್ಟು ಬಾರಿ ದಂಡೆತ್ತು ಬಂದ? 4G ರಾಜನ್ ಕುದುರೆಯಿಂದ ಅಂಡೆ ಎತ್ತಕ್ ಆಗ್ತಿರ್ಲ, ಇನ್ನು ದೊಂಡೆಯಲ್ಲಿ ಎತ್ತಾನೆ ಸಾ. ಈ ತಲಾರಟೆ ಮಾತುಗಳಿಗೆಲ್ಲ ಏನ್ ಕಡಿಮೆ ಇಲ್ಲ ನೀವುಗಳು. ನೋಡೋ ಜನ ಕೇಳೋ ಪ್ರಶ್ನೆನ ಸಿಲ್ಲಿಯಾಗಿ ಕೇಳ್ತಾ ಇದ್ದೇನೆ ಅನ್ಕೊಂಡ್ರು ಚಿಂತೆ ಇಲ್ಲ. ನಾನು ನಿಮ್ಗೆ ಚಿಕ್ಕ ಮಕ್ಕಳಿಗೆ, ನರ್ಸರಿ ಮಕ್ಕಳು ಕೇಳೋ ಪ್ರಶ್ನೆ ಕೇಳ್ತೀನಿ, ಮರ್ಯಾದೆಯಿಂದ ಉತ್ತರ ಕೊಡ್ರ ನೋಡ್ತೀನಿ. ಹುಣ್ಣಿಮೆ, ನೀನು ಪ್ರಾಣಿ ಸಂಕುಲದಲ್ಲಿ ಆನೆ ದೊಡ್ಡದ ಬೆಕ್ಕು ದೊಡ್ಡದ? ಡೇಟ್ ಆಫ್ ಬರ್ತ್ ಹೇಳಿ. ಏ ಕಾರ್ತಿ, ನೀನು ಪ್ರಶ್ನೆ ನಂಬರ್ 2. ವಾಸ್ಕೋಡಗಾಮ ಇನ್ನೂ ಬದುಕಿದ್ರೆ ಅವನನ್ನ ಏನಂತ ಕರೀತಾ ಇದ್ರು? ಈಸ್ಕೋಡಿಗಾಮ. ಈಸ್ಕೋಡಗಾಮ ಅವಾಗಾದ್ರೆ ವಾಜು, ಇವಾಗಾದ್ರೆ ಈಜು. ಅದು ಪ್ರೆಸೆಂಟ್, ಇದು ಪಾಸ್ಟ್. ಈಸ್ಕೋಡಿಗಾಮ. ಅದು ಪಾಸ್ಟ್, ಇದು ಪ್ರೆಸೆಂಟ್. ಕರೆಕ್ಟ್ ಮಾಡಿದ್ಲು. ಪ್ರಶ್ನೆ ನಂಬರ್ 3, ಕೂತ್ಕೊ ನೀನು. ಲೇ ಅಮಾಸೆ, ಅಮಾಸೆ. ಪ್ರಶ್ನೆ ಇನ್ನು ಕೇಳಿಲ್ಲಪ್ಪ. ಈ ಟೈಟಾನಿಕ್ ಹಡಗು ಹೇಗೆ ಮುಳುಗ್ತು? ಸರ್, ಹೇಳಪ್ಪ. ಟೈಟಾನಿಕ್ ಹಡಗು ಹೋಗ್ತಾ ಇತ್ತು. ಈ ರೀತಿ ತರಲೆ ಮಾತುಗಳಿಗೆಲ್ಲ ಏನ್ ಕಡಿಮೆ ಇಲ್ಲ ನೀವು. ನೋಡ್ರ ನಿಮ್ಗೆ ಬರ್ತಾ ಸರ್, ಒಂದ್ ನಿಮಿಷ ಸರ್. ಎಲ್ಲ ಪ್ರಶ್ನೆನೂ ನೀವೇ ಕೇಳ್ತಿರಲ್ಲ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಹೇಳ್ತೀರಾ? ನೀನ್ ಕೇಳೋ ಪ್ರಶ್ನೆ ನಾನು ಉತ್ತರ ಹೇಳಲ್ವಾ? ಕೇಳ, ಪಾಠ ಮಾಡೋಂಗ್ ಉತ್ತರ ಬರಲ್ವಂತ. ಈ ಗಮ್ಮು ಎಲ್ಲ ಹಾಕಿದ್ರು ಅಂಟುತ್ತಲ್ವಾ? ಹೌದು. ಆದ್ರೆ ಅದಿರೋ ಬಾಟ್ಲಿಗೆ ಯಾಕೆ ಅಂಟಲ್ಲ? ಹೌದಲ್ಲ, ನಾವು ಹಚ್ಚೋ ಗಮ್ಮು ಎಲ್ಲ ಕಡೆನೂ ಅಂಟುತ್ತೆ, ಆದ್ರೆ ಅದಿರೋ ಬಾಟ್ಲಿಗೆ ಯಾಕಂತಲ್ಲ? ಪ್ರಶ್ನೆ ತಲೆ ಕೆಳಗ ಕೇಳಿದ್ರೆ ಕರೆಕ್ಟ್ ಆಗಿ ಕೇಳೋನೆ. ಈ ರೀತಿ ತರಲೆ ಪ್ರಶ್ನೆಗಳು ಕೇಳೋದಕ್ಕೆ ನಿಮ್ಮನ್ನ ಬಿಟ್ರೆ ಯಾರಿಲ್ಲ. ನೋಡ್ರ, ಇವತ್ತಿಂದ ನೀವು ನೆಕ್ಸ್ಟ್ ವೀಕ್ ಟೆಸ್ಟ್ಗೆ ರೆಡಿ ಆಗ್ರಿ. ಸರ್, ಹುಟ್ಟು ಒಂದ್ಸರಿ, ಸಾವು ಒಂದ್ಸರಿ, ಮದುವೆ ಒಂದ್ಸರಿ, ಮತ್ತೊಂದೊಂದ್ಸರಿ, ಆದ್ರೆ ಎಕ್ಸಾಮ್ ಯಾಕೆ ಸರ್ ಇಷ್ಟು ಸರಿ? ಮರ್ಯಾದೆ ಟೆಸ್ಟ್ ರೆಡಿ ಆಗ್ಬೇಕಷ್ಟೇ ನೀವು. ಆಯ್ತೇನ್ ಬಿಡಿ. ನೋಡ್ರ, ನಿಮ್ಗೆ ಇವತ್ತಿಂದ ನಮ್ಮ ಮಾತೃಭಾಷೆ ಕನ್ನಡ ನೀಟಾಗಿ ಕಲಿಬೇಕು ನೀವು. ಕರೆಕ್ಟ್ ಸರ್, ಹೋಗಿ ಕಲ್ತ್ಕೊಂಡ್ ಬನ್ನಿ ಫಸ್ಟ್. ನೀವು ನಾನಲ್ಲ ಕಣೋ, ನೀವು ಕಲ್ತ್ಕೋಬೇಕು. ಕನ್ನಡದ ಗ್ರಾಮರ್ನ ಹೇಳ್ಕೊಡ್ತೀನಿ, ಕಲ್ತ್ಕೊಳ್ಳಿ. ಸರ್, ಗ್ಲಾಮರ್ ಏನಿದ್ರು ಹೇಳ್ಕೊಡೋದು ನಾನು, ನೀವಲ್ಲ. ನಾನು ಹೇಳಿದ್ದು ಗ್ಲಾಮರ್ ಅಲ್ಲ, ಗ್ರಾಮರ್, ಕನ್ನಡದ ವ್ಯಾಕರಣ. ಕೂತ್ಕೋ. ಮುಟ್ಟೆ ಇಲ್ಲ, ಆಗ್ಲೇ ಮುಟ್ಬಿಡಿ ಅಂತ ಹೇಳಿ. ಕಾರ್ತಿಕ್ ಇವರು ನಿನ್ನ ಮುಡ್ತಾವ್ರ ಬಿಡಲ್ಲ ಕಡೆ, ಚುಚ್ಚು ಬಿಡ್ತೀನಿ. ಕೂಲ್ 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 ಕೂಲ್. ನೀನ್ ಹೇಳಿದೆ ಅಂತ ಕೂಲ್ ಆಯ್ತೀನಿ.
ನೋಡ್ರ, ಇರುವ ಭಾಗ್ಯವನೆನೆದು ಬಾರನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ. ಇರುವ ಭಾಗ್ಯವನೆನೆದು ಬಾರನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ. ಇದನ್ನು ಬರೆದವ್ರು ಯಾರು? ನೀವೇ ಸರ್. ಏ, ನಾನಲ್ಲ ಕಣ ಬರ್ದಿದ್ದು. ಇದನ್ನ ಬರ್ದಿದ್ದು ಹೇಳಿದ್ದು ಡಿ.ವಿ. ಗುಂಡಪ್ಪ ಅವರು. ಅಬಾಬಾಬಾಬಾಬಾಬಾಬಾಬಾ ಎಷ್ಟ್ ಚಾಂಡ್ರದಾರ ಇವರು. ಎಲ್ರು ಕಣ್ಣು ಮುಂದೆ ಇವರೇ ಬರ್ಕೊಂಡು ಪಾಪ ಡಿ.ವಿ. ಗುಂಡಪ್ಪನ ಮೇಲೆ ಹಾಕ್ತಾವ್ರಲ್ಲ, ಎಷ್ಟು ಜೋರ್ ಇರ್ಬೋದು ಸರ್ ನೀವು. ಲೇ, ಅದನ್ನ ಬರ್ದಿದ್ದು ಮಹಾನ್ ಕವಿ ಡಿ.ವಿ.ಜಿ. ಅನ್ನೋರು ಕಣೋ. ಅಲ್ಲ, ಮತ್ತೆ ನೀವೇ ಬರ್ತಿದ್ದು. ಆಯ್ತಪ್ಪ, ಇದನ್ನ ಬರ್ದಿದ್ದು ನಾನೇ. ನೀವೆಲ್ಲಿ ಬರ್ತೀರಿ ಸಾರ್? ಪಾಪ ಪುಣ್ಯಾತ್ಮ ಎಲ್ಲೋ ಕೂತ್ಕೊಂಡು ಕಷ್ಟಪಟ್ಟು ಬರ್ತಿದ್ನ ನೀವು ಬರ್ತಿದಂತ ಹೇಳ್ಕತ್ತಿರಲ್ಲ, ಎಷ್ಟು ಚೆನ್ನಾಗಿರ್ಬೋದು ನೋಡ್ರ ನಮ್ಮ ಎಷ್ಟು ಕತೆಯ. ಅಯ್ಯೋ ನನ್ನ ಮಕ್ಕಳ, ಗುರುಗಳಿಗೆ ಹೊಟ್ಟೆ ಉರ್ಸಿದ್ರೆ ಏನು ಉದ್ಧಾರ ಆಗಲ್ಲ ಕಣೋ. ನಿಮಗ್ ಪಾಠ ಹೇಳೋದ್ ಬದಲು ಭಿಕ್ಷೆ ಎತ್ತೋದು ಬೆಟರು. ಸರ್ ದಯವಿಟ್ಟು ಭಿಕ್ಷೆ ಎತ್ಬೇಡಿ ಸರ್. ವೆರಿ ಗುಡ್, ಎತ್ಬೇಡಿ ಸರ್. ವೆರಿ ಗುಡ್. ನಿಮ್ಮನ್ನ ಈ ಕಾಸ್ಟ್ಯೂಮ್ ಅಲ್ಲೇ ನೋಡಕ್ ಆಯ್ತಿಲ್ಲ, ಇನ್ ಭಿಕ್ಷುಕ ಹಾಗೆ ಹೆಂಗ್ ನೋಡ್ಲಿ ಸಾ. ನಾನು ನಿಮಗೆ ನಿಮ್ಮಿಂದ ಪಾಠ ಮಾಡಲ್ಲ. ಹೋಗಿ. ಏ ಹಾಯ್ ಚೆನ್ನಾಗಿದೆ ಬಚ್ಚಾ ಸೂಪರ್. ಯಾರೇ ಆಗ್ಲಿ 5 ನಿಮಿಷಕ್ಕಿಂತ ಮುಂಚೆ ನಮ್ಮ ಕ್ಲಾಸಲ್ಲಿ ಇರಬಾರ್ದು ಅಷ್ಟೇ. ಈಗ ಯಾರ್ದು ಹೇಳಿ ಕ್ಲಾಸು? ಪಿ.ಕೆ. ಮೇಡಮ್. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ರಾತ್ರಿ 8 ಗಂಟೆ ಆಯ್ತು. ಗುಡ್ ಮಾರ್ನಿಂಗ್ ಅಂತೆ. ಗುಡ್ ನೈಟ್ ಮೇಡಮ್. ಸಾರಿ 8 ಗಂಟೆ ಆಯ್ತಲ್ಲ. ಗುಡ್ ನೈಟ್. ಕನ್ನಡ ಟೀಚರ್ ಬರೋವಾಗ ಪ್ರೀತಿಯಲ್ಲಿ ಮಾತಾಡ್ಸಿದ್ಯೇನೋ, ಲೇಡಿ ಟೀಚರ್ ಬಂದಂಗೆ ಜೋಲ್ ಸುರಿಸ್ತೀಯ. ಪ್ಲಾನಿಂಗ್ ಗೊತ್ತಲ್ಲ, 5 ನಿಮಿಷ. ಯಾರದು? ಡೋಂಟ್ ರಿಪೀಟ್. ಓಕೆ. ಯಾಕೋ ಬರೀತಿದ್ರ ನೋಡು. ಎಂದ ಕರ್ದೆ? ಎಂತ ಇಲ್ಲ ಮೇಡಮ್. ಮೇಡಮ್, ಈಗ ಬಂದಿದ್ದು ಹುಡುಗನ್ ವಯಸ್ಸು, ನಾನು ಹುಡುಗಿ, ಹೇಗ್ ಸಾಥ್? ನೀವು ಇದೇ ತರ ಮಾಡ್ತಾ ಇದ್ರೆ ಕ್ಲಾಸಿಂದ ಹೊರಗೆ ಹಾಕ್ತೀನಿ ನೋಡು. ಸರಿ ಮೇಡಮ್, ಬರೋದಾ? ಏಯ್, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಓ ನೋ. ಬಾರೋ ಬಾರೋ ರಣಧೀರ, ಬಾರೋ ಪ್ರೀತಿಯ ಪರದಾರ. ಎಂದ? ಇಲ್ಲ, ನಾವಿವತ್ತು ಪ್ರೀತಿಯ ಬಗ್ಗೆ ಕಲಿಯೋಣ. ವಾಟ್ ಇಸ್ ಲವ್? ಎಂದ ಇದು? ಮೇಡಮ್, ದಿಸ್ ಈಸ್ ಲವ್. ಹೋಗಿ ಕೂತ್ಕೊಳ್ಳಿ, ಹೋಗಿ. ಮೇಡಮ್ ಒಂದ್ ಡೌಟ್ ಇದೆ ಮೇಡಮ್. ಎಸ್ ಆಸ್ಕ್ ಮೀ. ಐ ಲವ್ ಯು. ಎಂದ? ಇದೆಲ್ಲ ಎಂದ ತಮಾಷಾ? ಅಲ್ಲ ಮೇಡಮ್, ಐ ಲವ್ ಯು ನ ಕನ್ನಡದಲ್ಲಿ ಏನ್ ಹೇಳೋದು? ಸಿಂಬಲ್. ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ. ಹೌದಾ? ನೀವು ನನ್ನನ್ನು ಪ್ರೀತಿಸುತ್ತಿದ್ದೀರಾ? ಅನ್ಕೊಂಡಂಗೆ ಇವರು 5 ನಿಮಿಷದ ಮೇಲೆ ಕ್ಲಾಸ್ ಅಲ್ಲಿ ಇಲ್ಲ ಮಚ್ಚ. ಸೂಪರ್ ಕಣೋ, ತಗೋ. ನಿಲ್ಲಿಸು. ಏನ್ ಇಷ್ಟೊಂದು ಖುಷಿಯಿಂದ ಕುಣಿತಾ ಇದೀರಲ್ಲ, ಏನ್ ಕತೆ? ನಮ್ಮ ಕ್ಲಾಸ್ ಅಲ್ಲಿ ಯಾವ ಟೀಚರು 5 ನಿಮಿಷದ ಮೇಲೆ ನಿಲ್ಲಕ್ ಬಿಡಲ್ಲ, ಅದೇ ಖುಷಿ. ಅದೆಲ್ಲ ಹಳೆ ಕತೆ. ನಾಳೆಯಿಂದ ಶುರು ಆಗ್ತಿದೆ ಹೊಸ ಕತೆ. ಯಾಕೆಂದ್ರೆ ನಾಳೆಯಿಂದ ನಿಮ್ಮ ಕಾಲೇಜಿಗೆ ಪ್ರಿನ್ಸಿಪಲ್ ನಾನೇ. ಓಕೆ, ನಾಳೆಯಿಂದ ನಿಮ್ಮ ಪ್ರಿನ್ಸಿಪಲ್ ಯಾರು? ನೀವೇ. ನಾನ್ ಬರೀ ಪ್ರಿನ್ಸಿಪಲ್ ಆದ್ರೆ ನಾಳೆಯಿಂದ ನಿಮಗೆ ನಮ್ಮ ಫೌಂಡರು ಕ್ಲಾಸ್ ತಗೊಂತಾ ಇದ್ದಾರೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಅಂಡ್ ಫೌಂಡರ್ ಆಫ್ ದ ಕಾಲೇಜ್ ಇನ್ ದ ಹಿಸ್ಟ್ರಿ ಆಫ್ ದ ಸ್ಕೂಲ್ ಆಫ್ ದಿ ಪ್ರಿನ್ಸಿಪಲ್ ಮಿಸ್ಟರ್ ಗುರು ಕಿರಣ್ ಸರ್. ಸ್ಟೂಡೆಂಟ್ಸ್ ಎಲ್ಲ ರೆಡಿ ಇದ್ದಾರೆ, ನಿಮ್ ಕಮೆಂಟ್ಸ್ ಹೇಳಿ ಸರ್. ಏನ್ ನೋಡಿ, ಎಷ್ಟು ವೆಲ್ ಬಿಹೇವ್ಡ್ ಆಗಿದ್ದಾರೆ ನೋಡಿ. ಏನೋ ಸೌಂಡ್ ಇದೆಯಾ? ಇಲ್ಲ. ಯಾಕೆ? ಸೊ ಮಿಸ್ಟೇಕ್ಸ್ ಯಾರ ಹತ್ರ ಇರೋದು? ಟೀಚರ್ ಹತ್ರ ಇರೋದು. ಮತ್ತೆ ಮಕ್ಕಳನ್ನು ಬೈದು ಏನು ಪ್ರಯೋಜನ ಇಲ್ಲ, ಮಿಸ್ಟೇಕ್ ಟೀಚರ್ ಹತ್ರ ಇರೋದು. ಈಗ ತುಂಬಾ ಸ್ಕೂಲಲ್ಲಿ 9ನೇ ಕ್ಲಾಸ್ನವರೆಗೆ ಕಲಿಸ್ತಾರೆ, ಆಮೇಲೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಇವರಿಗೆ ರಿಸಲ್ಟ್ ನೆನಪಾಗುತ್ತೆ. 9ನೇ ಕ್ಲಾಸಲ್ಲಿ ಇಲ್ಲ ನೀವು ಬೇರೆ ಸ್ಕೂಲಿಗೆ ಹೋಗಿ, ಇಲ್ಲಿ ನಮಗೆ ಕೊಡಕ್ಕಾಗಲ್ಲ ಅಂತ. ತಪ್ಪು ಯಾರ್ದು? 9 ವರ್ಷ ಅವ್ರ ತಾನೇ ಕಲಿಸಿದ್ದು. 10ನೇ ಕ್ಲಾಸಿಗೆ ರಿಸಲ್ಟ್ಗೆ ಹೋಗುವಾಗ ಅವ್ರನ್ನ ಹೊರಡಾಕೋದಿದೆಯಲ್ಲ, ಇಲ್ಲ ತುಂಬಾ ಬೆಂಗಳೂರಲ್ಲೂ ತುಂಬಾ ಸ್ಕೂಲಲ್ಲಿ ಇದು ಮಾಡ್ತಾ ಇದ್ದಾರೆ. ಸೊ ಎಲ್ಲಾ ತಪ್ಪು ಮಕ್ಕಳ ಮೇಲೆ ಹಾಕಕ್ಕಾಗಲ್ಲ, ಟೀಚರ್ ಮೇಲೆ ಒಂದಷ್ಟು ಇರುತ್ತೆ. ಯಾಕಂದ್ರೆ ಅವ್ರ ಜವಾಬ್ದಾರಿ ಅದು. ಎಲ್ಲರೂ ಒಂದೇ ತರ ಕಲಿಯಲ್ಲ, ಬಟ್ ಕಲ್ಸೋದು ಅವ್ರ ಜವಾಬ್ದಾರಿ ತಕೊಂಡ ನಂತರ. ಸೊ ಈ ಸ್ಟೂಡೆಂಟ್ಸ್ ನಿಮ್ಗೆ ತಿದ್ದೋಕ್ಕಾಗಿಲ್ಲ ನೋಡಿ, ನಾನು ತಿಂತೀನಿ. ಈಗ ಕ್ಲಾಸ್ ತಗೊಳ್ಳ? ತಗೊಳ್ಳಿ ಸರ್. ಬೇಡ ಪಾಪ, ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿತ್ತು.
ಬಟ್ ಆಕ್ಚುಲಿ ಮಾರಲ್ ವಾಸ್ ಮಿಸ್ಸಿಂಗ್ ಅಂತ ಅನಿಸ್ತು. ಯಾಕಂದ್ರೆ ಇಟ್ ವಾಸ್ ಎಂಟರ್ಟೈನಿಂಗ್ ಬಟ್ ಫೈನಲ್ ಏನೋ ಹೇಳ್ತೀರಿ ಹೇಳುವಾಗ ಏನು ಸ್ಕಿಟ್ ಮುಗೀತದು. ಪರ್ಫಾರ್ಮೆನ್ಸ್ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ, ವೆರೈಟಿ ಕಂಡಿತ್ತು. ಸೊ ಇಟ್ ವಾಸ್ ಎಂಟರ್ಟೈನಿಂಗ್. ಕಿವಿಡ ಥ್ಯಾಂಕ್ ಯು ಗುರುದರ್. ಸೊ ಮಯೂರಿ, ಒಬ್ಬೊಬ್ಬರೇ ಸ್ಟೂಡೆಂಟ್ಸ್ ಕ್ಲಾಸಿಗೆ ಎಂಟರ್ ಆಗ್ತಾ ಹೋದ್ರಲ್ಲ, ಸೊ ಅದು ಮಜಾ ಇನ್ನೂ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಹೋಯ್ತು, ಕಂಟೆಂಟ್ ಜಾಸ್ತಿ ಕಾಣಿಸ್ತಾ ಇತ್ತು. ಕಾರ್ತಿಕ್, ವೆರಿ ನೈಸ್. ನೀವು ಯಾವಾಗ್ಲೂ ಕಲರ್ಸ್ ತುಂಬಾ ಏನಂತಾರೆ ಫಂಕಿ ಕಲರ್ಸ್ ಹಾಕ್ತೀರಾ, ಯೆಲ್ಲೋ ಅಂಡ್ ರೆಡ್ ಆ ಥರನೇ ತುಂಬಾ ಲೌಡ್ ಕಲರ್ಸ್ ಹಾಕೊಂಡ್ ಬರ್ತೀರಾ. ಅಂಡ್ ಇವತ್ತು ನಿಮ್ಮ ಪಾತ್ರ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರಿ. ಸೊ ಕಂಪ್ಲೀಟ್ ಆ ಟೋನ್ ಕೂಡ ಹಾಗೇ ಮೇಂಟೈನ್ ಮಾಡ್ಕೊಂಡು ಬಂದ್ರಿ, ತುಂಬಾ ಚೆನ್ನಾಗಿ ಮಾಡಿದ್ರಿ. ಸೊ ಆಲ್ ಇನ್ ಆಲ್ ದ ಎಂಟೈರ್ ಸ್ಕ್ರಿಪ್ಟ್, ದ ಟೀಮ್, ದ ಪರ್ಫಾರ್ಮರ್ಸ್, ಬ್ಯೂಟಿಫುಲ್. ಶೋಭಾ, ಥ್ಯಾಂಕ್ ಯು ವೆರಿ ಮಚ್. ಬಟ್ ಸ್ಟೂಡೆಂಟ್ಸ್, ಗುರು ದೇವೋ ಭವ. ಓಕೆ, ಮಿಕ್ಕಿದೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಒಂದಂತೂ ಅದ್ಭುತ. ಸರ್, ಅಯ್ಯೋ ದೇವ್ರೆ ಸರ್. ಮೆಕ್ಯಾನಿಕ್ ಅವರೇ, ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್? ನನಗೆ ಒಂದ್ ಸೆಕೆಂಡ್ ಗಾಬರಿ ಆಗ್ಬಿಟ್ಟು ಬಾಯಿ ಬಂದ್ಬಿಟ್ಟಿತ್ತು. ಏನು ಅಂತ ಹೇಳ ಸರ್? ಓ ಮೈ ಮಜಾ ಬರ್ತಯ್ಯಪ್ಪ. ಏನಂತ ಸರ್ ಹೇಳ? ನೋಡಿ, ನೀವು ಟೆನ್ಷನ್ ಮಾಡ್ಕೊಂಡು ನಂಗೂ ಟೆನ್ಷನ್ ಕೊಡ್ಬೇಡಿ. ನನ್ನ ಸೈಕಲ್ಗೆ ಏನಾಯ್ತು ಹೇಳಿ? ನನ್ನ ಸೈಕಲ್ ಸರಿ ಹೋಯ್ತಾ ಪ್ಲೀಸ್? ಸರ್, ಅದು ನಿಮ್ ಸೈಕಲ್ಲು. ಅದೇ ನನ್ನ ಸೈಕಲ್ಲು. ಏನಾಯ್ತು ಸರ್? ಏನು ಅಂತ ಹೇಳ ಸರ್? ಅದು ನಿಮ್ ಸೈಕಲ್ಲು. ಅದೇ ನನ್ನ ಪ್ರೀತಿಯಿಂದ ತಗೊಂಡಿರೋ ಸೈಕಲ್. ಏನಾಯ್ತು ಹೇಳ್ರಿ ಸರ್? ನಿಮ್ ಸೈಕಲ್ ಇಂಜಿನ್ ಸೀಜ್ ಆಗಿದೆ ಸರ್. ಇಂಜಿನ್ ಸೈಕಲ್ಗೆ ಇಂಜಿನ್ ಇರುತ್ತೇನಪ್ಪ? ಯಾಕೆ ಸರ್ ಇರಲ್ವಾ? ಸೈಕಲ್ಗೆ ಇಂಜಿನ್ ಇರಲ್ವಂತೆ ಸರ್. ಬಾಡಿ ಅಂದ್ಮೇಲೆ ಹಾರ್ಟ್, ಕಿಡ್ನಿ, ಲಿವರ್ ಹೆಂಗಿರ್ತಾರೋ ಸೈಕಲ್ ಅಂದ್ಮೇಲೆ ಕ್ಲಚ್, ಇಂಜಿನ್, ಬ್ರೇಕ್ ಎಲ್ಲ ಇರ್ಲೇಬೇಕು ಸರ್. ಇದೇ ಇರ್ತ ಸರ್. ನನ್ನ ಹತ್ರನೇ ಆಟ ಆಡ್ತಾ ಇದೆಯಪ್ಪ ಸರ್. ಸೈಕಲ್ಗೆ ಇಂಜಿನ್ ಎಲ್ಲಮ್ಮ ಇರತ್ತೆ. ಮೆಕ್ಯಾನಿಕ್ ನೀವ? ನಾನಾ? ಮೆಕ್ಯಾನಿಕ್ ನೀನೇಪ್ಪ, ಆದ್ರೂ ಸೈಕಲ್ಗೆಲ್ಲ ಯಾವ ಬರ್ತದೆ ಇಂಜಿನ್? ನಾನು ಹೇಳಿದ್ಮೇಲೆ ಇದ್ದೇ ಇರ್ತದೆ. ಸೈಕಲ್ಗೆ ಇಂಜಿನ್ ಇರ್ತದೆ, ಬ್ರೇಕ್ ಇರ್ತದೆ. ಇದು ನಮ್ ಟೆಕ್ನಿಕಲ್ ವರ್ಲ್ಡ್, ನಿಮ್ಗೆ ಗೊತ್ತಾಗಲ್ಲ. ಅರ್ಥ ಆಯ್ತಲ್ಲ? ನಿನ್ ಟೆಕ್ನಿಕಲ್ ವರ್ಡ್ ಬೇಡ, ನಿನ್ಗೇನು ಬೇಡ. ನನ್ನ ಸೈಕಲ್ ನಂಗೆ ವಾಪಸ್ ಕೊಟ್ಬಿಡ ಸಾಕು. ಇಲ್ಲ ಸರ್, ಏನ್ ಮಾಡ್ತಾ ಇರ ಸರ್? ಆಕಾಶ ಕೆಳಕ್ ಬೀಳ್ಲಿ, ಭೂಮಿ ಓಡಾಗ್ಲಿ, ನಿಮ್ ಸೈಕಲ್ ರಿಪೇರಿ ಮಾಡಿ ತಂದ್ಕೊಡ್ತೀನಿ. ಇದು ಈ ಮೆಕ್ಯಾನಿಕ್ ಮಾಡೋ ಪ್ರತಿಜ್ಞೆ. ಏನಾದ್ರು ಮಾಡಪ್ಪ, ಬಟ್ ನನ್ನ ಸೈಕಲ್ ತಗೊಂಡ್ ಬಿಡಪ್ಪ ಸಾಕು ಪ್ಲೀಸ್. ಟೆನ್ಷನ್ ಕೊಡ್ಬೇಡ ಸರ್. ತಂದ್ಕೊಡ್ತೀನಿ ಸರ್, ತಲೆ ಕೆಡ್ಸ್ಕೊಬೇಡಿ. ಓಕೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಮೊದಲು ಶೋನ ಸ್ಟಾರ್ಟ್ ಮಾಡಿ ಸರ್. ನಾನು ಶುರು ಮಾಡ್ಕೋತೀನಿ, ನೀವು ಹೋಗಪ್ಪ. ಸರಿ ಮಾಡಪ್ಪ, ಸೈಕಲ್ ಸರಿ ಮಾಡಪ್ಪ, ಹೋಗಪ್ಪ. ರೆಡಿ ಮಾಡ್ಕೊಂಡು ತಂದು ಕೊಡ್ತೀನಿ. ಹೋಗಣಪ್ಪ. ಶೋ ಮುಗಿಯೋ ಟೈಮ್ ಬಂತು, ಇನ್ನು ಏನ್ ಟೆನ್ಷನ್ ತಗೊಬೇಡಿ. ಶೋ ಸ್ಟಾರ್ಟ್ ಮಾಡಿ ಅಂತ ನನ್ನ ಸೈಕಲ್ ಏನ್ ಮಾಡ್ತಾನೋ ಏನೋ ಹೋಗ್ಬಿಡಿ. ಸದ್ಯಕ್ಕೆ ಟೆನ್ಷನ್ ರಿಲೀಫ್ ಆಗುವಂತ ಒಂದು ಸೂಪರ್ ಆಗಿರೋಂಥ ಸ್ಕಿಟ್ ನೋಡೋಣ. ಲೈಫಲ್ಲಿ ಕೆಲಸ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಕೆಲಸ ತಗೊಳ್ಳೋದಕ್ಕೆ ಜನ ಏನೇನೆಲ್ಲ ಸರ್ಕಸ್ ಮಾಡ್ತಾರೆ ಗೊತ್ತೇನ್ರಿ? ಕೆಲ್ಸಕ್ಕೂ ಸರ್ಕಸ್ಗೂ ಏನ್ರಿ ಸಂಬಂಧ ಅಂತೀರಾ? ಅಯ್ಯೋ ಬನ್ನಿ, ಕೆಲ್ಸಕ್ಕೋಸ್ಕರ ಓಡಾಡ್ತಾರೆ ಈ ಹುಡುಗರ ಕಷ್ಟ ನಿಮ್ಗೆ ಏನ್ರಿ ಗೊತ್ತು? ಹುಡುಗರ ಬಂಡ್ರು, ನಾನ್ ಕೊಡಿಸ್ತೀನಿ ಬಂಡ್ರು ಕೆಲಸ. ಅದೇನಾದ್ರು ಆಗೋಗ್ಲಿ ಬಂದ್ರು. ನಮಸ್ತೆ ಸರ್. ಗಂಡ್ಸ ಹುಟ್ಟಿದ ಮೇಲೆ ಅವ್ನು ಒಂದ್ ಕೆಲಸ ಅಂತ ಇರ್ಬೇಕು ಸರ್. ಇಲ್ಲಾಂದ್ರೆ ಯಾವ ನಾಯಿ ಮರ್ಯಾದೆ ಕೊಡಲ್ಲ. ಯಾಕೆ? ಹಿಂಗೆ ರೂಮ್ಗೆ ಹೋಗ್ತಾ ಇದೆ, ರೋಡಲ್ಲಿ ನಾಯಿ ಮಲಗಿತ್ತು, ಬಾ ಕುರೋ ಅಂತೆ ನಾಯಿ ಬರ್ಲಿಲ್ಲ. ಅದಕ್ಕೂ ಗೊತ್ತಾಗತ್ತೆ ಬಡಿತ ಬಿಸ್ಕೆಟು ಇಲ್ಲ ಅಂತ. ಅದಕ್ಕೆ ಸರ್ ಕೆಲಸ ಇರ್ಬೇಕು ಅನ್ನೋದು. ನಮ್ಮಂತ ನಿರುದ್ಯೋಗಿಗಳ ಕಷ್ಟ ಏನು ಅಂತ ನಿಮ್ಗೇನ್ ಗೊತ್ತು? Every day you two people going outside is about nothing to you. Very difficult and different. ಇದು ಕನ್ನಡ ಪೇಪರ್ ಅಲ್ವಾ? ಓ, ಇಂಗ್ಲಿಷ್ ಅಲ್ಲಿ ಯಾಡ್ ಓದ್ತಾ ಇರೋದು. ಮಾತ್ರ ಪೊಳ್ಪೊಳ್ನಂಗ ಆಗ್ಬಿಡ, ಸುಮ್ಮನೆ ನಿಂತ್ಕೋ. ಕ್ಯಾ ಕರು ಆಯಿ ಕುಚು ಕುಚು ಹೋತಾ ಹೇ. ಇವಾಗ ಹಿಂದಿ ಯಾಡ್ ಓದ್ತಾ ಇದ್ರಿ ಅಲ್ವಾ? ಓ, ಹಾಡ್ ಹೇಳ್ತಾ ಇದ್ದು ಮರಿ. ಇದ್ಯಾಕೆ ಒಂಥರ ಪೊಳ್ಪೊಳ್ನಂಗ ಅರ್ಥ ಐತೆ. ಕಾಣಿಸ್ತಾ? ನಿನ್ ಯೋಗ್ಯತೆಗೆ 5 ರೂಪಾಯಿ ಕೊಟ್ಟು ಪೇಪರ್ ತಗೊಳಕ್ಕಾಗಲ್ಲ. ಇಲ್ಲಿ ಬಗ್ ನೋಡ್ತಾವ್ನೆ. ನಾನೇನು ಸಾಮಾನ್ಯ ಕುಳ ಅನ್ಕೊಂಡಿದ್ದೇನೋ? ದೊಡ್ಡ ಶ್ರೀಮಂತ ಗುರು, ನಮ್ಮಪ್ಪ ಬೇಜಾನ್ ಮಾಡಿಟ್ಟವನೆ. ಬರೀ 550,000? 550,000 ಅಲ್ಲ, ಸಾವಿರ ಗಟ್ಲೆ. ನೋಡು, ಮೊನ್ನೆ ಏನಾಯ್ತು ಗೊತ್ತಾ? ಏನಾಯ್ತು? ನಮ್ಮಪ್ಪ ಬೆಂಗಳೂರಿಂದ ಮಂಗಳೂರು ಹೋಗ್ತಾ ಇದ್ರು. ಸರಿ, ಮಧ್ಯದಲ್ಲಿ ಸೇತುವೆ ಬಿದ್ದೋಗ್ಬಿಡುತ್ತೆ. ಆಮೇಲೆ ಏನ್ ಮಾಡಿದ್ರು ಗೊತ್ತಾ? ನಮ್ಮಪ್ಪ ಬರೀ ದುಡ್ಡಿನ ಕಂತೇನೆ ಸೇತುವೆ ಕಟ್ಬಿಟ್ಟು ಆಮೇಲೆ ತೋಟಿದ್ರು. ಅಯ್ಯೋ, ಆಮೇಲೆ ಇನ್ನೇನು ನಮ್ಮಪ್ಪ ಇನ್ನು ಬೇಜಾನ್ ಮಾಡೋಣ ಗುರು. ಅದೆಲ್ಲ ಹೇಳ್ಬಿಟ್ರೆ ನೀನ್ ಇಲ್ಲೇ ತಲೆ ಸುತ್ತಕೊಂಡ್ ಬಿದ್ಬಿಡ್ತೀಯ. ಅಣ್ಣ, ನನ್ ತಲೆ ಸುತ್ತಿ ಬೀಳೋದಿಲ್ಲ. ಹೇಳಣ್ಣ. ಯಾಕೆ? ಹಿಡ್ಕ ಕುಂತ್ಕೊತೀನಿ, ಸೇರಿ ಹಿಡ್ಕ ಕುಂತ್ಕೊತೀನಿ. ಹಾಗಾದ್ರೆ ಒಂದ್ ಕೆಲ್ಸ ಮಾಡು. ಸುಮ್ನಿರ್, ನಂಗೆ ಕೆಲಸ ಮಾಡಕ್ ಆಯ್ಕಿಲ್ಲ. ನಾನ್ ಹೇಳಿದ್ದು ಒಂದ್ 20 ರೂಪಾಯಿ ಕೊಟ್ಬಿಡು, ಒಂದ್ ಸಿಂಗಲ್ ಇಡ್ಲಿ ತಿಂದ್ ಬಂದ್ಬಿಟ್ಟು ಮುಂದಿನ ಸ್ಟೋರಿ ಎಲ್ಲ ಹೇಳ್ಬಿಡ್ತೀನಿ. ಅಯ್ಯ, ನಿನ್ನ ಮಕ ನಾಯಿ ನೆಕ್ಕ ನಮ್ಮಪ್ಪ ಹಂಗ್ ಮಾಡವ್ನೆ ಹಿಂಗ್ ಮಾಡವ್ನೆ ಅಂತ ಹೇಳ್ಬಿಟ್ಟು 20 ರೂಪಾಯಿ ಕೇಳ್ತಾವ್ನೆ. ಹೋಗಲ್ಲ ಹೋಗ ಅಣ್ಣ.
ನಾನೊಬ್ಬ ನಿರುದ್ಯೋಗಿ ಕಣಣ್ಣ, ನನಗೂ ಕೆಲಸ ಇಲ್ಲ. ಆದ್ರೆ ನಾನು ಬಡತನ ಗೊತ್ತಾಗ್ಬಾರ್ದು ಅಂತ ಇರಿತೀರಿ ಸ್ಟೈಲ್ ಆಗಿರೋ ಬಟ್ಟೆಗೆ ತಿರುಗಾಡ್ತಿದ್ದೀನಣ್ಣ. ಹೋಲಿ ಬಿಡು, ನಿಮ್ಮಂತ ನಿರುದ್ಯೋಗಿಗಳ ಕಷ್ಟ ಏನು ಅಂತ ನನಗೂ ಗೊತ್ತು. ಕೂತ್ಕಪ್ಪ, ನನ್ನಿಂದ ಏನಾಗ್ಬೇಕು ಅಣ್ಣ? 20 ರೂಪಾಯಿ ಅಣ್ಣ, ಸಿಂಗಲ್ ಇಟ್ಟಿ. ಬರೀ ಅಷ್ಟೇ ಸಾಕು, ಏನಾರು ಎಕ್ಸ್ಟ್ರಾ ಬೇಕಾ? ಅಣ್ಣ ಒಂದ್ 2 ವಡೆ. 2 ವಡೆ ಅಲ್ಲ, ಇದೆಲ್ಲ ಊಟ ಮಾಡಾದ್ಮೇಲೆ ಜೀರ್ಣ ಆಗಕ್ಕೆ ಏನಾರು ಬೇಕಾ? ಬಾಳೆಹಣ್ಣಣ್ಣ. 1 ಬಾಳೆಹಣ್ಣು. ಹಲೋ, ನಿರಂಜನ್ ದೇಶಪಾಂಡೆ ಸರ್, ಹೇಳಪ್ಪ. 2 ವಡೆ, 1 ಬಾಳೆಹಣ್ಣು, 2 ಇಡ್ಲಿಗೆ ಒಂದು 40 ರೂಪಾಯಿ ಕೊಟ್ಬಿಡಿ. ಹೋಗ್ ಕೆಲ್ಸ ನೋಡ್ಕೊ ಹೋಗಲಿ. ಒಂದ್ ವಡೆ ತಗೊಳಕ್ ದುಡ್ಡಿಲ್ಲ, ಇಡ್ಲಿ ತಗೊಳಕ್ ದುಡ್ಡಿಲ್ಲ. ಇರೋ ಮರ್ಯಾದೆ ಗೊತ್ತಾಯ್ತು. ಬನ್ನಿ ಕೂತ್ಕೊ ಬನ್ನಿ. ತಗಿರ್ರಿ, ಐರನ್ ಹೋಯ್ತದೆ. ಕೂತ್ಕೊಳ್ರಿ, ಕೂತ್ಕೊಳ್ರಿ. ಒಟ್ಟಿಗೆ ಇಟ್ಟಿಲ್ಲ ಜುಟ್ಟಿನ ಮಲ್ಲಿ. ಸರ್ ಹಲೋ, ಎಕ್ಸ್ಕ್ಯೂಸ್ ಮೀ. ಎಸ್, ಇಲ್ಲಿ ಒಂದು ರಬ್ಬರ್ ಹಾಕಿರೋ ಒಂದು ದುಡ್ಡಿನ ಕತ್ತೆ ಸಿಕ್ತು, ಅದೇನ ನಿಮ್ದ? ನಿಮ್ದ ಅಂತ ಕೇಳ್ದೆ, ಕೊಡ್ತೀನಿ ರೀ, ತಾಳಿ. ದುಡ್ಡು ಕೊಡು ಅಂದೆ, ಬರೀ ರಬ್ಬರ್ ಕೊಡ್ತಾ ಇದೆಯಲ್ಲ. ಗುಬಾಡ್, ಯಾವನಾದ್ರೂ ರೋಡಲ್ಲಿ ಮಾವಿನ ಹಣ್ಣು ಸಿಕ್ಕಿದ್ರೆ ವಾಟೆ ತಿನ್ಬಿಟ್ಟು ಹಣ್ಣು ಎಸ್ಬಿಟ್ಟು ಹೋಯ್ತಾನಲ್ಲ. ಬಟ್ ಇದು ಬೆಳಗ್ಗೆನೆ ಕುಡ್ದ್ಬಿಟ್ಟದೆ. ನಿಮ್ಮ ಅಪ್ಪ ಟೈಮ್ ಟೇಬಲ್ ಹಾಕಿದ್ದಲ್ಲ, ನೀನ್ ಟೈಮ್ ಟೇಬಲ್ ಹಾಕಿದ್ಯಾ? ಅಷ್ಟೊತ್ತು ಕುಡಿ ಇಷ್ಟೊತ್ತು ಕುಡಿ ಅನ್ನಕ್ಕೆ. ನೋಡ, ಗಾಡಿಲಿ ಪೆಟ್ರೋಲ್ ಖಾಲಿ ಆದ್ರೆ ಬಗ್ಗ್ ಹೋಯ್ತಾರೆ, ಕುಡುಕರು ಹೊಟ್ಟೆಲಿ ಎಣ್ಣೆ ಖಾಲಿ ಆದ್ರೆ ಬಾರ್ ಹೋಯ್ತವೆ. ನಾವೇ ಕೆಲಸ ಇಲ್ಲ ಅಂತ ಸುಸ್ತಾಗಿ ಹುಡುಕಿ ಪಾರ್ಕಲ್ಲಿ ಕೂತಿದೀವಿ, ಈ ಕುಡುಕರು ಬೇರೆ ಕಾಟ ಸರ್ ಇಲ್ಲಿನು. ಹಲೋ, ನಾನು ಹುಡ್ಕಕ್ಕೆ ಅಮ್ಮ ಬಂದಿರೋದು. ಏನ ಕೆಲಸ, ಜಾಬ್, ವರ್ಕ್ ಅಂಡ್ ಪ್ಲೇಸ್ಮೆಂಟ್. ಸ್ಟಡಿಯಾಗಿ ನಿಲ್ಲಕ್ ಬರೋದಿಲ್ಲ. ನಿನ್ನನ್ನು ಕರೆದು ಯಾವನೋ ಕೆಲಸ ಕೊಡ್ತಾನೆ. ನೀವಿಬ್ರು ಸ್ಟಡಿ ಆಗಿದ್ರಲ್ಲ, ನಿಮ್ಗೆ ಯಾರು ಕೆಲಸ ಕೊಟ್ಟಿದಾರ? ಅಪ್ಪ ತಲೆ ಕೆಡ್ಸ್ಬೇಡ, ನಾವು ಕೆಲಸ ಹುಡುಕ್ತಾವಿ, ಹೋಗತ್ತಗೆ. ನಾನು ಅಷ್ಟೇ ಅಮ್ಮ, ಕೆಲಸ ನನಗ್ ಸಿಗ್ಬೇಕು, ಇಲ್ಲ ಕೆಲ್ಸಕ್ಕೆ ನಾನು ಸಿಗ್ಬೇಕು, ಅಲ್ಲಿವರೆಗೂ ಹೋಗಲ್ಲ ನಾನು. ತಕ್ಷಣ ಬೇಕಾಗಿದ್ದಾರೆ. ತಿಂಗಳಿಗೆ 15 ಲಕ್ಷ ರೂಪಾಯಿ. 15 ಲಕ್ಷ? ಬರೀ 15,000 ಅಷ್ಟೇ. ವಿಳಾಸ ಮನೆ ನಂಬರ್ 111, ತಿರುಪತಿ ನಗರ, ಗೋವಿಂದಾಯಿ ನಗರ, ಬೆಂಗಳೂರು. ಮೊದಲು ಬಂದವರಿಗೆ ಆದ್ಯತೆ. ಇದು ಹೆಂಗಾರ ಮಾಡಿ ನಾನೇ ಫಸ್ಟ್ ಕೆಲಸ ತಗೋಬೇಕು. ಅಯ್ಯೋ ಕಳ್ಳನ ಮಕ್ಕಳ, ನನ್ಕಿಂತ ಮುಂಚೆ ನೀವೇ ಓಡೋದ್ರ. ಗೊಬ್ರ, ಇವತ್ತೇನಾರು ಮಾಡಿ ಕೆಲಸ ಗಿಟ್ಟಿಸ್ಕೊಳ್ಳೇಬೇಕು. ನಾನ್ ಗಿಟ್ಟಿಸ್ಕತ್ತೀನಪ್ಪ ನಿನ್ಗೆ. ಮೇಡಮ್, ದಯವಿಟ್ಟು ನಮ್ಗೆ ಕೆಲಸ ಕೊಡ್ಬೇಕು ಮೇಡಮ್. ಕೆಲ್ಸನಾ? ಖಂಡಿತ ಕೊಡ್ತೀನಿ, ಖಂಡಿತ ಕೊಡ್ತೀನಿ. ಮೇಡಮ್ ತುಂಬಾ ಒಳ್ಳೆಯವರು, ಕೆಲಸ ಕೊಟ್ಟರಪ್ಪ. ಎದೇಳಿ ಆ ಕಡೆ ಕಟ್ಬೇಕು. ನೀಟಾಗಿ ಕಸ ಕುಡ್ಸಿದೀನಿ. ಕೆಲಸ ಬೇಕು ಅಂದ್ರಲ್ಲ, ಸೀಟ್ಕೊಂಡ್ ಬಂದ್ಬಿಡಿ. ಹೋಗಿ ಹೋಗಿ ಕಸ ಗುಡ್ಸೊಳಗ ಕಾಲ ಬೀಳಿಸ್ತಲ್ಲ. ನೀನೇ ಕಣ ಮಾಡಿದ್ದು. ಮನ್ಸು ಗ್ರಾಜುಯೇಟ್ ಅಲ್ಲ. ಮೇಡಮ್ ಮೇಡಮ್, ನನ್ ಕೆಲಸ ಕೊಡ್ಲೇಬೇಕು ಮೇಡಮ್, ಕೊಡ್ಲೇಬೇಕು. ಲೇ ಕುಡುಕ, ಹೋಗಿ ಹೋಗಿ ಮುಸ್ರೆ ತೊಗೊಳ್ಳಿ ಕಾಲ್ ಬೀಳ್ತಿದ್ಯಲ್ಲ. ನಾನು ಮುಸ್ರೆ ತೊಳೆಯೋಳಲ್ಲ, ಈ ಆಫೀಸ್ ಮ್ಯಾನೇಜರ್. ಮೇಡಮ್ ತಪ್ಪಾಯ್ತು ಮೇಡಮ್, ದಯವಿಟ್ಟು ಕ್ಷಮಿಸಿ ಮೇಡಮ್. ಹೋಗ್ಲಿ ಬಿಡಿ, ಹೋಗ್ಲಿ ಬಿಡಿ. ಅವ್ನು ಬೆಳಿಗ್ಗೆ ಕುಡ್ಕೊಂಡ್ ಬಂದ್ಬಿಟ್ಟು ಅವ್ನ ಆಫೀಸ್ಗೆ ಮೇಡಮ್. ನೀನು ಕಣ ಕುಡಿದಿರೋದು. ಓ, ಇಟ್ಸ್ ಓಕೆ, ಇಟ್ಸ್ ಓಕೆ, ಇಟ್ಸ್ ಓಕೆ. ಬೈ ದ ವೇ, ನೀವಿಬ್ರು ಯಾಕೆ ಬಂದಿದ್ದೀರಾ? ನೋಡಿದ್ವಲ್ಲ, ಅದೇ ಮೇಡಮ್, ಪೇಪರ್ ಅಲ್ಲಿ ಬೇಕಾಗಿದ್ದಾರೆ ಅಂತ ಯಾರು ಕೊಟ್ಟಿದ್ರಲ್ಲ, ಅದು ನೋಡಿ ಬಂದ್ವಿ. ಓ ಯಾ, ಓ ಸಾರಿ, ಮರ್ತೋಗ್ಬಿಟ್ಟಿದ್ದೆ. ಕೂತ್ಕೊಳ್ಳಿ. ಕಾಫಿ, ಟೀ, ಜ್ಯೂಸ್ ಏನಾದ್ರು ಕುಡಿತೀರಾ? ಕೆಲಸ ಕೊಡೋದು ಅಲ್ದೇನೆ ಇದೆಲ್ಲ ಕೊಡ್ತಿರಲ್ಲಪ್ಪ. ನಮ್ದೊಂಥರ ಡಿಫ್ರೆಂಟ್ ಆಫೀಸು, ಎಲ್ಲ ಆಫೀಸ್ ತರ ಅಲ್ಲ. ಹೌದು ಮೇಡಮ್, ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲ ಮನೆ ತರನೇ ಫೀಲ್ ಆಗ್ತಾ ಇದೆ. ನೀವು ನಮ್ಮ ಮನೆಯವ್ರ ತರನೇ ಫೀಲ್ ಆಗ್ತಾ ಇದ್ದೀರಾ. ಆದ್ರೆ ನೀವು ನಮ್ಮ ಮನೆ ದೇವ್ರ ತರ ಫೀಲ್ ಆಗ್ತಾ ಇದ್ದೀರನ್ನಪ್ಪ. ಇಡಿಯಟ್. ಸೊ ಬೇರೆ ಎಲ್ಲಾದ್ರೂ ನೀವು ಎತ್ಕೊಡಿ. ನೀವು ಬೇರೆ ಎಲ್ಲಾದ್ರೂ ಕೆಲಸ ಮಾಡಿದ್ರಾ? ಏಯ್, ಫ್ಯಾನ್ ಬಿದ್ದಿದೆ, ಎತ್ಕೊಡು ಅಂತ ಹೇಳಿದ್ದು. ಸಾರಿ ಮೇಡಮ್, ಕನ್ಫ್ಯೂಸ್ ಆಗ್ಬಿಟ್ಟೆ. ತಾಳೆ ಶೂಸ್ ಯಾಕ್ರೆ ಅಲ್ಲಿಗೆ ಎಸದ್ರಿ? ಅದು ನಿಮ್ ಶೂಸ. ಅಯ್ಯೋ, ಕನ್ಫ್ಯೂಸ್ ಆಗ್ಬಿಟ್ಟಿದ್ವಿ. ಸಾರಿ ಮೇಡಮ್, ತಾವು ಇವ್ರು ನಿಮ್ ಫ್ರೆಂಡಾ? ಅಲ್ಲ ಮೇಡಮ್, ಅವ್ರಿಗೂ ನನಗೂ ಸಂಬಂಧ ಇಲ್ಲ. ಹಾ, ಓಕೆ. ಕೊಡಿ, ಕಾಲಿಗೆ ಹಾಕ್ಬಿಡ್ತೀನಿ ನಾನು. ಇರ್ಲಿ ಆಗೋಯ್ತು. ಏಯ್, ಏನೋ ಮಾಡ್ತಿದ್ಯಾ? ಕಾಲಿಗೆ ಚಪ್ಪಲಿ ಆಗ್ತಾ ಇದೆ ಮೇಡಮ್. ಬಲ್ಗಾಲ್ ಚಪ್ಪಲಿನ ಎಡಗಾಲಿಗೆ ಹಾಕ್ತಾರೇನೋ ಯಾರಾದ್ರೂ? ಅಯ್ಯೋ ಆಯ್ತು ಬಿಡಿ, ಅದಕ್ಕೆ ವಾಪಸ್ ಗೊತ್ತಾ ಇದ್ದೀರಿ. ಸೆಂಟ್ರಿವ್ ಸ್ಟಾರ್ಟ್ ಮಾಡಿ. ಸೆಂಟ್ರಿವ್ ಸ್ಟಾರ್ಟ್ ಮಾಡಿ ಅಂದ್ರೆ ಏನ್ರಿ ಹೇಳ್ತಿದ್ದಾರೆ? ಅದು ಮೇಡಮ್, ಅವನು ಇಂಟರ್ವ್ಯೂ ಶುರು ಮಾಡಿ ಅಂತಿದ್ದಾನೆ. ಮಜಾ ಭಾರತ, ಮಜಾ ಭಾರತ. ಇದು ನಂಬರ್ 1 ಕಾಮಿಡಿ ಶೋ ಮಜಾ ಭಾರತ. ಈ ಶೋ ಮುಗಿಯೋವರೆಗೂ ನಾನು ಇಂಟರ್ವ್ಯೂ ಶುರು ಮಾಡಲ್ಲ.
ನೀನ್ ಇಂಟರ್ವ್ಯೂ ಮಾಡಕ್ ಕರ್ಸಿದ್ಯಾ ಮಜಾ ಬರ್ದ ನೋಡ್ಕೊ ಹೋಗ್ಬೇಕು ಅಂತೀರ ಕರೆಯಲ್ಲ ನಿಮ್ ಭಾಸ್ಕರ್ ಯಾರು ನಮ್ ಬಾಸ ಹೌದು. ಅವ್ರು ಬೆಳಗ್ಗಿದ್ದ ಕ್ಯಾಬಿನ್ ಲಾಕ್ ಮಾಡ್ಕೊಂಡು ಮಗಳು ಜಾನಕಿ ಸೀರಿಯಲ್ ನೋಡ್ತಿದ್ದಾರೆ. ಇವ್ರ ಬಾಸ್ಗಿಂತ ಇವಳೆ ಬೆಟರ್ ಅನ್ಸಲ್ವಾ? ಹೌದು ಕಣೆ. ನಡಿ ಅವ್ನು ಬಂದ್ಬಿಟ್ಟು ಫಸ್ಟ್ ಮತ್ತೆ ಬರ್ತಾನ ಕೂತ ತಕ್ಷಣ ಕೆಲಸ ನಾವೇ ತಗೋಬೇಕು. ನನ್ ಜೊತೆಲಿ ಇದ್ಕೊಂಡು ನಾನು ಓದ್ರದ್ ಕೇಳ್ಸ್ಕೊಂಡ್ ನನ್ಕಿಂತ ಮುಂಚೆ ಬಂದಿದ್ರಲ್ಲ ಸರಿನಾಯ್ತು. ಹಲೋ ಎಕ್ಸ್ಕ್ಯೂಸ್ ಮೇ, ನಿಂಗೊಂದು ವಿಷಯ ಗೊತ್ತಮ್ಮ? ಏನೋ? ಜೀವನ ಅನ್ನೋ ರೇಸಲ್ಲಿ ಓಡ್ಬೇಕಾದ್ರೆ ಭಕ್ತ ನಡು ಬಿದ್ದ ಅಂತ ನೋಡ್ತಾ ನಿಂತ್ಕೋಬಾರ್ದು. ನಮ್ ಗುರಿ ನಾವು ಮುಟ್ಬೇಕಮ್ಮ. ಹಂಗನ್ಬಿಟ್ಟು ಪಕ್ಕದಲ್ಲಿರೋರ್ನ ತುಳಿಯೋದಲ್ಲ ಅಮ್ಮ, ಅದು ಸ್ವಾರ್ಥ ಅಂತಾರೆ. ಸ್ವಾರ್ಥ ಅಂತೆ ಸ್ವಾರ್ಥ. ಲೇ ಈ ಪ್ರಪಂಚದಲ್ಲಿ ಅಂತ ಸ್ವಾರ್ಥದ ಗೆಲುವನೇ ಗೆಲುವು ಅನ್ಕೊಂಡು ಜನಗಳು ಬದುಕ್ತಾವ್ರೆ ಕಣ. ಹೋಗ್ ಕೇಳ. ಹುಡುಕ್ ಮುಂದೆ ಏನ ಮಾತಾಡ್ತದೆ. ಕೂಗ್ತವ್ರ ನೋಡೋಣ. ಕೂಗ್ತವ್ರೆ ಬರ್ದೇನಾ? ಇನ್ಯಾವ ನಾಯಿ ಕರ್ದದ್ದು? ಹಲೋ ಸೈಡಲ್ಲ. ಫಸ್ಟ್ ನಾನ್ ಬಂದೆ, ಸೆಕೆಂಡ್ ನೀನು, 3 ಅವರು. ಕೂತ್ಕೋ. ಫಸ್ಟ್ ಬಂದ ನಾನಗರು ಹೋಗಡಿಗೆ. ನಾನು ಸುಮ್ನಿರು. ನಾನಗರು ಹೋಗೋ ಕಡೆಗೆ. ಪಾರ್ಕಲ್ಲಿ ಇದ್ದಾರೆ ಯಾರು? ನೀವು. ಪೇಪರ್ ಓದ್ತಿದ್ದಾರೆ ಯಾರು? ನೀವೇ. ಇಲ್ಲಿ ಬಂದಾರೆ ಯಾರು? ನೀವೇ. ಕೆಲಸ ಯಾರಿಗೆ? ನಿಮ್ಗೆ. ಮನ್ಗೋಗು ಮತ್ತೆ. ಫಸ್ಟ್ ನಾನು ಬಂದ ಹೋಗ್ರಿ. ಯಾಕಂಗ್ ಕಿತ್ತಾಡ್ತಾ ಇದೀರಾ? ನೋಡಿ, ಈ ಚೇರಲ್ಲಿ ಕುತ್ಕೊಂಡ್ರೆ ಮುದುಕ, ಈ ಚೇರಲ್ಲಿ ಕುತ್ಕೊಂಡ್ರೆ ಯುವಕ. ಬನ್ನಿ ವಯಸ್ಸಾದ್ರಿಗೆ ಕೊಡ್ಬೇಕು ಮೊದ್ಲು. ಸರಿ, ಯಾಕೆ ಇಷ್ಟೊಂದು ನಗ್ತಾ ಇದ್ದೀರಲ್ಲ? ಏನಾಯ್ತು ಗೊತ್ತಾ? ಏನಾಯ್ತು? ಮಜಾ ಬರ್ತಾ ನೋಡ್ತಿದ್ದ, ಅದ್ರಲ್ಲಿ ಸುಷ್ಮಿತಾ ನೋಡು ಪಂಚು. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಮಜಾ ಬರ್ತೇನೆ ಸುಸ್ಮಿತಾ ಇದ್ದಾಳಲ್ಲ, ಅವಳು ಹೇಳಿದ್ದೆಲ್ಲ ಕಾಮಿಡಿ, ಹಾಕಿದ್ದೆಲ್ಲ ಪಂಚು ಅಂತ ಇನ್ನು ಭ್ರಮೆಲೆ ಬದುಕ್ತಾವಳೆ. ಒಪ್ಪಿಕೊಳ್ರಿ. ಏನೋ ಬೆಂಗಾಡ್ತಾಳೆ ಅಮ್ಮ. ಇಂಟರ್ವ್ಯೂಗ್ ಬಂದಿದ್ರ ಏನಕ್ಕೆ ಬಂದಿದ್ರ ನೋಡಿ, ನಾನೀಗ ಕ್ವಶನ್ಸ್ ನ ಕೇಳ್ತೀನಿ. ನನ್ನ ಪ್ರಶ್ನೆಗಳಿಗೆ ಯಾರು ಸರಿಯಾಗಿ ಉತ್ತರ ಕೊಡ್ತಿರೋ ನಾನು ಅವ್ರನ್ನೇ ಸೆಲೆಕ್ಟ್ ಮಾಡೋದು. ಓಕೆ ಮೇಡಮ್. ಓಕೆ, ಮೊದಲು ನೀವು. ಎಸ್ ಮೇಡಮ್. ಸಾಧು ಕೋಕಿಲ ಅವರು ಸ್ನಾನ ಮಾಡುವಾಗ ಈ ಕೈ ಮೇಲೆ ಒಂಚೂರು ನೀರ್ ಬೀಳೋದಿಲ್ಲ, ಯಾಕೆ? ಮೇಡಮ್, ಬಹುಶಃ ಸಾಧು ಕೋಕಿಲ ಅವರು ಸ್ನಾನ ಮಾಡ್ತಿರುವಾಗ ಈ ಕೈನ ಮೇಲೆ ಎತ್ಕೊಂಡಿರ್ತಾರೆ ಮೇಡಮ್. ಈ ಕೈನ ಹೌದು. ಮೇಲೆ ಕೆಲಸ ಗ್ಯಾರಂಟಿ ತಾನೆ? ಕೊಳಲೆ, ನೀವ್ ಹೇಳಿ. ಆಕ್ಚುಲಿ ಮೇಡಮ್, ಈ ಸಾಧುಗ್ ಹೋಗಿಲ್ಲ ಅಂದ್ರೆ ಸಿನಿಮಾ ಒಳಗೆ ಕಾಮಿಡಿ ಮಾಡ್ತಾರಲ್ಲ ಅವ್ರ, ಅವ್ರೆ ಆಕ್ಚುಲಿ ಕನ್ನಡಕ್ಕೆ ಹೋಗಿಲ್ಲ, ಇಲ್ಲಿ ಜಡ್ಜಾಗ ಬಂದಿದ್ರಲ್ಲ ಆ ಸರ. ಎಕ್ಸಾಕ್ಟ್ಲಿ ಅವ್ರೆ. ನೀನೊಂದು ಮುಗಿಯದ ಮೌನ ನಾ ಹೇಗೆ ತಿಳಿಸಲಿ. ಸಾಕು ಅವ್ರೆ. ಅವರು ಸ್ನಾನ ಮಾಡುವಾಗ ಈ ಕೈ ಮೇಲೆ ಒಂಚೂರು ನೀರ್ ಬೀಳೋದಿಲ್ಲ, ಯಾಕೆ? ಏನಾರು ಬುದ್ಧಿದ ತಲೆಗಿಲ್ ಕೆಟ್ಟೋಗಿದ್ದಮ್ಮ? ಯಾಕ್ರೆ? ಅಂತ ಫೇಮಸ್ ಸ್ಟಾರ್ ಸ್ನಾನ ಮಾಡ್ಬೇಕಾರೆ ಯಾರು ಬಗ್ ನೋಡಿದ್ರೆ ಮಕ ಕಿತ್ತೊಂಡ್ಕೊಡಿ ಅಲ್ವಾ? ಏನ್ ಮಾತಾಡ್ತೀಯ ಅಮ್ಮ? ಆನ್ಸರ್ ಗೊತ್ತಿದೆ ಅನ್ನಿ, ಗೊತ್ತಿಲ್ಲ ಅಂದ್ರೆ ಯಾಕ್ರೆ ನಮ್ ಪ್ರಾಣ ತಿನ್ನಕ್ ಬರ್ತೀರಾ? ಇಡಿಯಟ್ ಫೆಲೋ. ನಾನ್ ಹೇಳ ಹೇಳ್ತೀರಾ? ಹೇಳಿ. ಅಲ್ಲಿಗ್ ಬಂದ್ ಹೇಳ. ಬನ್ನಿ. ನಾನು ನಿಮ್ ಕೈ ಇಟ್ಕೊಂಡ್ ಹೇಳ. ಹಿಡ್ಕೊಳ್ಳಿ. ನಾನು ನಿಮ್ಮ ಮುಖ ನೋಡ್ಕೊಂಡ್ ಹೇಳ. ಅಷ್ಟೇನಾ? ನೀವೆಲ್ಲೋ ನನ್ನ ಎತ್ಕೋತೀರಾ ಅನ್ಕೊಂಡೆ. ಅಯ್ಯೋ, ಮಿಸ್ ಆಗೋಯ್ತಲ್ಲ. ಹೇಳಿ. ಸಾಧು ಕೋಕಿಲ ಸರ್ ಸ್ನಾನ ಮಾಡ್ಬೇಕಾದ್ರೆ ಈ ಕೈಗೆ ಯಾಕೆ ನೀರ್ ಬೀಳ್ಲಿಲ್ಲ ಅಂದ್ರೆ ಇದು ನಿಮ್ ಕೈ. ಎಕ್ಸಾಕ್ಟ್ಲಿ. ನೆಕ್ಸ್ಟ್ ಕ್ವಶನ್ ಕೇಳಿ ಮೇಡಮ್. ನನ್ನ ನೆಕ್ಸ್ಟ್ ಕ್ವಶನ್, ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರುತ್ತೆ, ಯಾಕೆ? ಹೋಗ್ ಮಕ್ಳು ಕೇಳಿ. ಮಕ್ಳು ಕೇಳಿದ್ರೆ ಉತ್ತರ ಹೇಳ್ಬಿಡ್ತೀರಿ, ನಾನ್ ಹೇಳೋದಿಲ್ವಾ? ಹೇಳ್ರಿ. ಬಸ್ಸು ಬಸ್ ಸ್ಟ್ಯಾಂಡ್ ಅಲ್ಲಿ ಯಾಕೆ ನಿಂತ್ಕೊಳತ್ತೆ ಅಂದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಇರುತ್ತೆ, ಅದಕ್ಕೆ. ಈ ಆನ್ಸರ್ ನಂಗೆ ಗೊತ್ತೇ ಇರ್ಲಿಲ್ಲ. ಏನ್ರಿ ಆನ್ಸರ್ ಮಾಡ್ತೀರಾ? ಕೂತ್ಕೊಳ್ರಿ, ಬಾಯ್ ಮುಚ್ಕೊಂಡು. ನೀವ್ ಹೇಳ್ರಿ. ಏನಂದ್ರೆ ಮೇಡಮ್? ಬಸ್ಸು ಬಸ್ ಸ್ಟ್ಯಾಂಡ್ ಅಲ್ಲಿ ಯಾಕೆ ನಿಂತಿರುತ್ತೆ ಅಂದೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಯಾಕೆ ನಿಂತಿರುತ್ತೆ ಅಂದ್ರೆ 1 hour ಬಿಟ್ಕೊಂಡು ಹೇಳಿ, ಅಷ್ಟೊತ್ತಿಗೆ ಬಸ್ ಬಂದ್ ಹೋಗ್ಬಿಟ್ಟಿರುತ್ತೆ. ಸಾರಿ. ನಾನು ನಿಮ್ ಕೈ ನಾನು ಎತ್ಕೊಳ್ಳಿ. ಆನ್ಸರ್ ಹೇಳಿ. ಬಸ್ಸು ಬಸ್ ಸ್ಟ್ಯಾಂಡ್ ಅಲ್ಲಿ ಯಾಕೆ ನಿಂತಿರುತ್ತೆ ಅಂದ್ರೆ ಅದು ನಿಮ್ ತರ ಮಲ್ಗಕ್ಕಾಗಲ್ಲ, ಅದಕ್ಕೆ. ಹಲೋ ಎಕ್ಸ್ಕ್ಯೂಸ್ ಮ್ಯಾಮ್, ಇಂಟರ್ವ್ಯೂ ಮಾಡಕ್ ಕರ್ತಿದ್ದೀರಲ್ಲ, ರೊಮ್ಯಾನ್ಸ್ ಮಾಡಕ್ ಕರ್ತಿದ್ದೀರಾ? ರೀ, ನಾನ್ ಹಿಂಗೆ ಕಂಡ್ರಿ ಇಂಟರ್ವ್ಯೂ ಮಾಡೋದು, ಏನ್ರಿ ನಿಮ್ಗೆ? ಹಂಗಾದ್ರೆ ಪೇಪರ್ ಹಾಕ್ಸ್ಬೇಕಾಯ್ತು ಕಣಮ್ಮ. 2 ಕನ್ನಡಕ ಇದ್ದವ್ರಿಗೆ ಕೆಲ್ಸ ಅಂತ ನಾವ್ 2 ಕನ್ನಡಕ ತರ್ತಿದ್ವಿ. ಗೆಟ್ ಔಟ್. ಆಯ್ತು, ಸುಮ್ನೆ ನಡೆಯಲ್ಲ ಅಂದ್ರೆ ಇನ್ನೊಂದ್ ಕೆಲಸ ನೋಡ್ಬೋದು. ಕಂಪ್ನಿ ಇರೋದು 108. ನೀವು ಈ ಕೆಲ್ಸಕ್ಕೆ ಸೆಲೆಕ್ಟ್ ಆಗಿದ್ದೀರಾ? ಥ್ಯಾಂಕ್ ಯು ಮೇಡಮ್.
ಯಾವ ಕೆಲಸ ಅಂತ ಹೇಳಲೇ ಇಲ್ಲ. ಹಾ, ಇಟ್ಸ್ ವೆರಿ ಸಿಂಪಲ್. ನಮ್ದೊಂದು ಕಿಡ್ಸ್ ಕೇರ್ ಸೆಂಟರ್ ಇದೆ. ಸರಿ. ಅಲ್ಲಿ ಮಕ್ಕಳು ಇದು ಮಾಡ್ಕೊಂಡಾಗ ತೊಳಿಬೇಕು ಅಷ್ಟೇ. ಯಾಕೆ ಈ ಕೆಲಸ ಮಾಡಲ್ವಾ? ಅಲ್ಲ, ಮಾಡ್ಬೋದು. ಅಲ್ಲಿ ನೀವಿರ್ತೀರಾ? ಹಾ, ನಾನು ಇರ್ತೀನಿ. ಬೆಳಿಗ್ಗೆಯಿಂದ ಸಂಜೆ ಗಂಟು ಇರ್ತೀರಾ? ಹೌದು. ನೀವ್ ಇರ್ತೀರಿ ಅಂದ್ಮೇಲೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಆದ್ರೆ ನಿನ್ನ ಏನೋ ಒಂದ್ ಕೇಳ್ಬೇಕು. ಕೇಳಿ. ನೀವೇನು ಬೇಜಾರ್ ಮಾಡ್ಕೊಳ್ಳತಾನೆ? ಪರವಾಗಿಲ್ಲ, ಹೇಳಿ. ನನ್ ಮದ್ವೆ ಆಗಿ ನಾನ್ ನಿಮ್ಮನ್ ಮದ್ವೆ ಆಗೋದಿಲ್ಲ. ನನ್ನನ್ ಯಾಕೆ ಮದ್ವೆ ಆಗಲ್ಲ ನೀವು? ನಿಮ್ಮನ್ ಮದ್ವೆ ಆದ್ರೆ ನನ್ನ ಜೈಲ್ಗೆ ಹಾಕ್ತಾರ ಅಷ್ಟೇ. ಅಯ್ಯೋ, ನನ್ನನ್ ಮದ್ವೆ ಆದ್ರೆ ನಿಮ್ನ ಯಾಕೆ ಜೈಲ್ಗೆ ಹಾಕ್ತಾರೆ? ಹೋಗಿ ಹೋಗಿ ಇಷ್ಟ ಚಿಕ್ಕ ಹುಡುಗನ್ ಮದ್ವೆ ಆಗಿದ್ಯಾ ಅಂತ ನನ್ ಜೈಲ್ಗೆ ಹಾಕ್ತಾರ ಅಷ್ಟೇ. ಹಂಗಾದ್ರೆ ಒಂದ್ ತಿಂಗಳು ಬಿಟ್ಕೊಂಡು ಮದ್ವೆ ಆಗೋಣ. ಯಾಕೆ? 18ರಿಂದ 19 ಹೋಯ್ತದೆ. ಖುಷಿ ಆಯ್ತಾ? ತುಂಬಾ ತುಂಬಾ ಖುಷಿ ಆಗೋಯ್ತು. ನನಗೆ 18 ವಯಸ್ಸು ಆಯ್ತು. ಚಿಗರು ಮೀಸೆ ಈಗ ಬತ್ತಾವೆ. ನಿಮಗ್ ಖುಷಿ ಆಯ್ತಲ್ಲ? ನಂಗಷ್ಟೇ ಸಾಕು. ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ, ಏನಂತ? ವಯಸ್ಸಾದವ್ರನ್ನ ನೋಯಿಸ್ಬೇಡ, ಖುಷಿಯಾಗಿರಿಸ್ಕೋ ಅಂತ. ಇರ್ಲಿ ಬಿಡಿ. ಮಯೂರಿ, ಹೇಗೆ ಅನಿಸ್ತು ಸ್ಕಿಟ್ಟು? ಸಕ್ಕತ್ತಾಗಿತ್ತು, ಸಿಕ್ಕಾಬಡೆ ಎಂಜಾಯ್ ಮಾಡಿದೆ. ಯೋಗೇಶ್ ಸರ್, ನೀವು ಮೆಂಟರ್ ಅಂತ ಕೇಳ್ಪಟ್ಟೆ. ಇಷ್ಟು ಚೆನ್ನಾಗಿ ಆಕ್ಟ್ ಕೂಡ ಮಾಡ್ತೀರಾ. ಆ್ಯಂಡ್ ಆ ಸ್ವಾಗ್ ಇದೆ ನಿಮ್ಮಲ್ಲಿ. ಚಂದ್ರಪ್ರಭಾ ಸರ್ ಮತ್ತೆ ನಮ್ಮ ಸುಸು ಮೇಡಮ್, ನಿಮ್ಮಿಬ್ಬರ ಬಾಂಡಿಂಗ್ ಚೆನ್ನಾಗಿತ್ತು. ಆ್ಯಂಡ್ ಮಧ್ಯ ಜೋಕ್ಸ್ ಹೇಳ್ತಿದ್ರಲ್ಲ, ಈಸಿ ಗೆಸ್ಸಿಂಗ್. ಇಲ್ಲಿ ನಮ್ಮ ಗುರು ಸರ್ ನೀವು ಹೇಳೋ ಮುಂಚೆನೆ ಗೆಸ್ ಮಾಡ್ಬಿಡ್ತಿದ್ರು. ಆ್ಯಂಡ್ ಅದು ಕರೆಕ್ಟ್ ಆಗೇ ಇತ್ತು. ಸೊ ಒಂದು ಆನ್ಸರ್ ಕೂಡ ನಾನಂತೂ ಗೆಸ್ ಮಾಡಲಿಲ್ಲ. ಸೊ ನನಗಂತೂ ಜಾಬ್ ಸಿಗಲ್ಲ. ಸೊ ಎಸ್, ಇಟ್ ವಾಸ್ ವೆರಿ ನೈಸ್. ತುಂಬ ನೀಟಾಗಿ ಪರ್ಫಾರ್ಮ್ ಮಾಡಿದ್ರಿ. ಸೊ ಕಮ್ಮಿ ಆರ್ಟಿಸ್ಟ್ ಆದರೂ ಕೂಡ ಕಾಸ್ಟಿಂಗ್ ವೈಸ್ ವೆರಿ ನೈಸ್. ಸೊ ಆಲ್ ದಿ ಬೆಸ್ಟ್ ಫಾರ್ ದ ಫ್ಯೂಚರ್. ಥ್ಯಾಂಕ್ ಯು ಮಯೂರಿ. ಚಂದ್ರಬಾಬು ಅವರೇ, ಸರ್, ಒಂದು ಪ್ರಮಾಣ ಮಾಡಿ ಸತ್ಯ ಹೇಳಬೇಕು. ಹೇಳಿ, ಸತ್ಯ ಬಿಟ್ಟು ಬೇರೆ ಏನು ಹೇಳಲ್ಲ ಅಂತ. ಸತ್ಯವನ್ನಲ್ಲದೆ ಬೇರೆ ಏನನ್ನೂ ಹೇಳುವುದಿಲ್ಲ. ಓಕೆ, ನಿಮ್ಮ ನಿಜವಾದ ಏಜ್ ಎಷ್ಟು? ಅಲ್ಲ, ಜನ ಎಲ್ಲ ಹೇಳ್ತಾರೆ ಅನ್ಬಿಟ್ಟು ಸ್ಕಿಟ್ಟಲ್ಲೇ ಹಂಗ ಹಾಕೊಂತಿಯಲ್ಲ ನೀನು. ಏನ್ ಹೇಳ್ಬೇಕು ನೀಗ? ಎಷ್ಟು? 38? ಎಷ್ಟು 38 19? 28 ಸರ್. ಬಟ್ ನಿಮ್ದು ರೊಮ್ಯಾನ್ಸಿಂಗ್ ಸೀನ್ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ಆ ನಡ್ಕೊಂಡು ಬರುವ ಫ್ಲೂಟ್ ಉದ್ಕೊಂಡು ನಡ್ಕೊಂಡು ಬರೋ ಸ್ಟೈಲ್ ಆಗಲಿ, ಆ ಗ್ಲಾಸ್ ತಗೊಂಡು ಹಾಕೋದು, ನಾಚಿಕೊಳ್ಳೋದು ತುಂಬಾ ಚೆನ್ನಾಗಿತ್ತು. ಅಂಡ್ ಟುಡೇಸ್ ಡೆಫಿನೆಟ್ಲಿ ಸರ್ಪ್ರೈಸ್ ಫ್ಯಾಕ್ಟರ್ ವಾಸ್ ಯೋಗೀಶ್. ಯಾಕಂದ್ರೆ ಬಂದ ತಕ್ಷಣ ಯಾರು ಒಂದು ಹೊಸ ಮುಖ ಅಲ್ವಾ. ಸೊ ಎಲ್ಲ ಇಲ್ಲಿ ಯಾರು ಅಂತ ಇತ್ತು. ದೆನ್ ಗೊತ್ತಾಯ್ತು ನಮ್ಮ ಮೆಂಟರ್ ಯೋಗೀಶ್ ಅಂತ. ಗ್ಲಾಸ್ ಆಗಿತ್ತು, ನನಗೆ ಗೊತ್ತು, ಪರ್ಸನ್ ಸಿಗ್ತಾ ಇರಲಿಲ್ಲ. ರಿಯಲಿ ಗುಡ್ ಜಾಬ್. ನೀವು ಇಷ್ಟು ಒಳ್ಳೆ ಪರ್ಫಾರ್ಮರ್ ಅಂತ ಗೊತ್ತಿರಲಿಲ್ಲ. ಸುಶ್, ಆಸ್ ಯೂಶುವಲ್ ಇವತ್ತು ಯು ಆರ್ ಬ್ರಿಲಿಯಂಟ್. ಥ್ಯಾಂಕ್ ಯು. ಯು ಆರ್ ರಿಯಲ್ ಟು ಕಿಟ್ ವೆರಿ ನೀಟ್. ನಮಗೊಬ್ಬರ ಅಫ್ಕೋರ್ಸ್ ಇದನ್ನ ಕುಡ್ಕನ್ ರೋಲ್ ಆಕ್ಚುಲಿ ನೀವು ಈ ಕೆಲವರಿಗೆ ಹೇಳಿ ಮಾಡಿಸ್ದಂಗೆ ಇರುತ್ತೆ. ಈಗ ಕೆಲವರಿಗೆ ಅಪ್ಪನ್ ರೋಲು, ಕೆಲವರಿಗೆ ಒಂದೊಂದು ಪ್ಯಾಟರ್ನ್. ಪೊಲೀಸು, ಈಗ ಲೋಹಿತಾಶ್ ಅವರಿಗೆ SP, ಆ ಥರ ಮಜಾ ಭಾರತದಲ್ಲಿ ಕುಡ್ಕ ಅಂದ್ರೆ ಫಸ್ಟ್ ಥಿಂಗ್ ಎಲ್ರಿಗೆ ತಲೆಗೆ ನೀವೇ ಬರೋದು. ಇಟ್ಸ್ ಅನ್ ಎಂಟರ್ಟೈನಿಂಗ್ ಆಕ್ಟು. ಥ್ಯಾಂಕ್ ಯು ವೆರಿ ಮಚ್. ಸೊ ಈಗೇನು ನಿಮ್ಮಿಬ್ಬರಿಗೆ ಕೆಲಸ ಸಿಗ್ತಾ ಇಲ್ವಾ? ಇವ್ರೊಬ್ರಿಗೆ ಸಿಕ್ಕಿದೆ. ಬಟ್ ನೀವಿಬ್ರು ಬೇಜಾರಾಗಬೇಡಿ, ನಿಮ್ಮಿಬ್ರಿಗೂ ಆದಷ್ಟು ಬೇಗ ಒಳ್ಳೆ ಕೆಲಸ ಇದೆ. ನಿರಂಜನ್ ದೇಶಪಾಂಡೆ ತೋಟಗಾರಿಕೆಯಲ್ಲಿ ಯಾವಾಗ್ಲೂ ನಿಮ್ಮಿಬ್ರು ಕೆಲಸ ಖಾಲಿ ಇರುತ್ತೆ. ತಲೆ ಕೆಡ್ಸ್ಕೊಬಿಡಿ. ಓಕೆ, ಥ್ಯಾಂಕ್ ಯು. ಬಾಯ್. ಸರ್, ಬಾ ಅಂತೂ ಇಂತೂ ನನ್ನ ಮೆಕ್ಯಾನಿಕ್ ಬಂದಾಯ್ತು. ಎಪಿಸೋಡ್ ಮುಗಿಯೋ ಸಮಯದಾದ್ರೂ ಬಂದ್ರು. ಒಳ್ಳೆ ಟೈಮಲ್ಲಿ ಬಂದಿರಾ ಮೆಕ್ಯಾನಿಕ್. ಸೈಕಲ್ ರೆಡಿನಾ? ನನ್ನ ಸೈಕಲ್ ಹೇಗಿದೆ? ಜೀವನದಲ್ಲಿ ಯಾವುದು ಶಾಶ್ವತ ಅಲ್ಲ ಸರ್, ಎಲ್ಲ ನಶ್ವರ, ಎಲ್ಲ ಶೂನ್ಯ ಸರ್. ಅದೆಲ್ಲ ಕರೆಕ್ಟ್. ಬಟ್ ನನ್ನ ಸೈಕಲ್ ಚೆನ್ನಾಗಿದೆ ತಾನೆ? ಸರ್ ಸುಮ್ಮನಿರಿ ಸರ್, ನಿಮ್ ಸೈಕಲ್ ಸರಿ ಇಲ್ಲ ಸರ್. ನೋಡಿ, ನಿಮ್ ಸೈಕಲ್ ಚೈನ್ ಪ್ಯಾಕೆಟ್ ಪ್ರಾಬ್ಲಮ್ ಇತ್ತಾ? ನೋಡಿದ್ರೆ ಕ್ಲಚ್ ಪ್ರಾಬ್ಲಮ್, ಅದನ್ನು ಬಿಚ್ಚಾಕ್ತೆ. ಆಮೇಲೆ ನೋಡಿದ್ರೆ ಇಂಜಿನ್ ಪ್ರಾಬ್ಲಮ್, ಅದನ್ನು ಬಿಚ್ಚಾಕ್ತೆ. ಇರೋ ಬರೋ ಪಾರ್ಟ್ಸ್ ಎಲ್ಲ ಬಿಚ್ಚಿ ಸೈಡ್ಗೆ ಇಟ್ಬಿಟ್ಟೆ. ಕೊನೆಗೆ ಉಳಿದಿರೋದು ಇದೊಂದೇ ಸರ್. ಪಾಲಿಗೆ ಬಂದಿದೆ ಪಂಚಾಮೃತ ಸರ್. ಏನು ಬೇಜಾರ್ ಮಾಡ್ಕೋಬೇಡಿ ಸರ್. ಜೀವನದಲ್ಲಿ ಬೇಜಾರ್ ಮಾಡ್ಕೋಬೇಡಿ ಸರ್. ನಗ್ನಾಗ್ತಾರೆ. ಆಮೇಲೆ ನಿಮ್ ಕಾರ್ ಏನೋ ರಿಪೇರಿ ಇದೆ ಅಂತ ಹೇಳಿದ್ರಿ. ನೆಕ್ಸ್ಟ್ ಟೈಮ್ ಕಾರ್ ಕೊಡಿ ಸರ್, ಅದನ್ನ ರೆಡಿ ಮಾಡ್ಕೊಂಡ್ ಬಂದ್ಕೊಡ್ತೀನಿ. ಅಲ್ಲ ಸರ್, ಬೇಜಾರ್ ಮಾಡ್ಕೋಬೇಡಿ ಸರ್. ನೋಡಿ, ಅಯ್ಯೋ ಪಾಪ ಅನ್ಸುತ್ತೆ ಸರ್.
ಇರ್ಲಿ ಬಿಡಿ ಸರ್, ಧೈರ್ಯ ತಗೊಳ್ಳಿ ಸರ್, ಧೈರ್ಯ ತಗೊಳ್ಳಿ ಸರ್, ತಲೆ ಕೆಡ್ಸ್ಕೊಬೇಡಿ. ಧೈರ್ಯ ತಗೊಳ್ಳಿ ಅಂತ ಕೂತ್ಕೊಳ್ಳೋಕ್ಕೂ ಆಗ್ದಿರೋ ತರ ಮಾಡಿಟ್ಟಿದ್ದು. ನನ್ನ ಪ್ರೀತಿಯಿಂದ ನೋಡ್ಕೊಂಡಿದ್ದು ಸೈಕಲ್ ಹಾಳು ಮಾಡ್ದ. ಇರ್ಲಿ ಪರವಾಗಿಲ್ಲ, ನಮ್ಮ ಶೋ ಸ್ಪೆಷಾಲಿಟಿ ಇದೆ. ನಮ್ಮ ಒಳಗಡೆ ದುಃಖ ಎಷ್ಟೇ ಇರ್ಲಿ, ನಿಮಗ್ ಮಾತ್ರ ಯಾವಾಗ್ಲೂ ಸಂತೋಷ ಕೊಡ್ತೀವಿ, ನಿಮ್ಮನ್ನ ಯಾವಾಗ್ಲೂ ನಗಿಸ್ತಾನೆ ಇರ್ತೀವಿ. ಇದೇ ನಮ್ಮ ಶೋನ ಉದ್ದೇಶ. ಇದರೊಂದಿಗೆ ಇವತ್ತಿನ ಸಂಚಿಕೆನ ಮುಕ್ತಾಯ ಮಾಡ್ತಾ ಇದೀವಿ. ನಾಳೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮನ್ನ ಮಿಸ್ ಮಾಡ್ಕೋತಾ ಇರಿ. ಮಜಾ ಭಾರತದ ಎಲ್ಲಾ ಎಪಿಸೋಡ್ಗಳನ್ನ ಊಟಲಿ ಮತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ ನಾಳೆ ಸಿಗೋಣ. ಅಲ್ಲಿವರೆಗೂ ಲಾಟ್ಸ್ ಆಫ್ ಲವ್, ಟಾಟಾ, ಗುಡ್ ನೈಟ್, ಬಾಯ್.